ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವ ಮಾರ್ನಿಂಗ್ ಮಂತ್ರ ಜಿ ಕನ್ನಡಲ್ಲಿ ಮಾತ್ರ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ನನ್ನ ಜೊತೆಗಿದ್ದಾರೆ ಎವರ್ ಸ್ಮಾರ್ಟ್ ಎವರ್ ಬ್ಯೂಟಿಫುಲ್ ಸೌಜನ್ಯ. ಸ್ಮಾರ್ಟ್ ಅನ್ನೋದು ಬರೀ ಹುಡುಗರಿಗೆ ಬ್ಯೂಟಿಫುಲ್ ಅಂತ ಸ್ಮಾರ್ಟ್ ಅನ್ನೋದು ಹಿಂಗಮ್ಮ ಎವರ್ ಸ್ಮಾರ್ಟ್ ಎವರ್ ಬ್ಯೂಟಿಫುಲ್. ಆ ಸ್ಮಾರ್ಟ್ನೆಸ್ ಸ್ವಲ್ಪ ಅರುಣ್ಗೂ ಕೊಡ್ತಾ ಇದೀನಿ. ಅದಕ್ಕೆ ದಿನೇ ದಿನೇ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನಾನು ಮಾತಾಡೋದ್ರಲ್ಲಿ. ಜೊತೆಗೆ ದಿನೇ ದಿನೇ ಒಂದ್ ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಆಯುರ್ವೇದ್ ನ್ಯೂಟ್ರಿಗೇನ್ ಕೂಡ ಕೊಡ್ತಾ ಇದೀನಿ ಅವ್ನಿಗೆ. ಹೌದು, ನೀನು ನ್ಯೂಟ್ರಿಸ್ಲಿಮ್ ಹಾಕೊಂಡು ಕುಡಿತಾ ಇದ್ದೀನಿ. ನ್ಯೂಟ್ರಿಸ್ಲಿಮ್ ಕುಡಿತಾ ಇದೀನಿ, ಅವ್ನು ನ್ಯೂಟ್ರಿಗೇನ್ ಕುಡಿತಾ ಇದ್ದಾನೆ. ಸೊ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಿಮ್ಗೆ ಗೊತ್ತು ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವತ್ತು ಕೂಡ ಶೋನ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಸಾಕಷ್ಟು ಇನ್ಫಾರ್ಮೇಶನ್ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಒಳ್ಳೊಳ್ಳೆ ಹಾಡುಗಳನ್ನ ಪ್ಲೇ ಮಾಡ್ತೀವಿ. ಅಂಡ್ ಆಲ್ಸೋ ಮುದ್ರಾದಲ್ಲಿ ಇವತ್ತು ಒಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಶಾಂತ ಮುದ್ರಾ ತೋರಿಸ್ಕೊಡ್ತಾ ಇದ್ದೀವಿ. ನವರಾತ್ರಿ ಪ್ರಯುಕ್ತ. ಹೌದು, ನವರಾತ್ರಿ ಪ್ರಯುಕ್ತ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ತಿದೆ. ದುರ್ಗಾ ಮುದ್ರೆಗಳೆಲ್ಲ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಈ ಹೀರೋಯಿನ್ ವಿಷ್ಣುವರ್ಧನ್ ಅವರೇ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಂತೆ, ತುಂಬಾ ಮುದ್ದಾಗಿದ್ಯಮ್ಮ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ, ಯಾಕಂದ್ರೆ ಹೀರೋಯಿನ್ ಕನ್ನಡ ಬರೋದಿಲ್ಲ. ಸೊ 13 ವರ್ಷಗಳಾದ ಮೇಲೆ ಮತ್ತೆ ಕನ್ನಡಗೆ ಬರ್ತಾ ಇದ್ದಾರೆ. ಹೌದು, ಏನ್ ಡ್ಯೂಟಿ ಮಾಡಕ್ ಬರ್ತಿದ್ದಾರೆ, ಯಾರೇ ಹೀರೋಯಿನ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಇನ್ ಸ್ವಲ್ಪನೇ ಹೊತ್ತಲ್ಲಿ. ಜೊತೆಗೆ ಇವತ್ತು ನಮ್ಮ ಶೋನಲ್ಲಿ ಇರ್ತಾರೆ ಅಮೃತ್ ಹಿರಣ್ಯ ಅವರು, ದ ವೆರಿ ಫೇಮಸ್ ಟ್ಯಾರೋ ಕಾರ್ಡ್ ರೀಡರ್. ಸೊ ನೀವು ಕಾಲ್ ಮಾಡ್ತಿದ್ದ ಹಾಗೆ ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಅದೆಲ್ಲ ಏನು ಕೇಳಲ್ಲ ಅವರು. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಮಾತ್ರ ಕೇಳಿದ್ರೆ ಸಾಕು, ಅದಕ್ಕೆ ನೇರ ಉತ್ತರ ಸಿಗತ್ತೆ ನಿಮ್ಗೆ ದ ವೆರಿ ಫೇಮಸ್ ಟ್ಯಾರೋ ಕಾರ್ಡ್ ರೀಡರ್ ಕಡೆಯಿಂದ. ಸೊ 41219999 ಈ ನಂಬರ್ಗೆ ಕಾಲ್ ಮಾಡ್ಬೇಕಾಗತ್ತೆ. ಜೊತೆಗೆ ಬೆಳಗ್ಗೆ ಅಂದ ಮೇಲೆ ಬ್ರೇಕ್ಫಾಸ್ಟ್ ಇಲ್ದಿದ್ರೆ ಆಗತ್ತಾ? ಟಿಫನ್ ಬಾಕ್ಸ್ ನಲ್ಲಿ ನಾವು ನಿಮ್ಗೆ ಇವತ್ತು ತರಾವರಿ ದೋಸೆಗಳು. ದೋಸೆಲಿ ಎಷ್ಟು ವಿಧ ಗೊತ್ತು ಅರುಣ್ ನಿಮ್ಗೆ? ಸುಮಾರು ವೆರೈಟೀಸ್ ಇದೆ. ನಾನ್ ಕೇಳೋರಂಗೆ 100 ಚಿಲ್ಲರೆ ಇದೆ ನನ್ನ ತಿಳಿದಂಗೆ, ನನ್ನ ಮಟ್ಟಿಗೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗತ್ತೋ ಅಷ್ಟು ವೆರೈಟಿ ದೋಸೆಗಳನ್ನ ಇನ್ ಜಸ್ಟ್ ಫ್ಯೂ ಮಿನಿಟ್ಸ್ ನಿಮ್ಗೆ ನಾವು ತೋರಿಸ್ತೀವಿ ಟಿಫನ್ ಬಾಕ್ಸ್ ನಲ್ಲಿ. ಇದು ಇವತ್ತಿನ ಮಾರ್ನಿಂಗ್ ಮಂತ್ರ ಸ್ಪೆಷಾಲಿಟಿ. ಸೊ ಒಂದೊಂದೇ ಸೆಗ್ಮೆಂಟ್ಸ್, ಒಂದೊಂದೇ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅರುಣ್ ಒಂದು ವಿಷಯದ ಬಗ್ಗೆ ರಾತ್ರಿ ಫುಲ್ಲು ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದಾನೆ. ನಾನಾ ನೀವಾ? ನೀನು. ನಾನಾ? ಓಕೆ, ನಾನು ಸೌಜನ್ಯ ಇಬ್ರು ಸೇರ್ಕೊಂಡು ರಿಸರ್ಚ್ ಮಾಡ್ಬೇಕು, ನಂಗೆ ರಿಸರ್ಚ್ ಮಾಡ್ದೇನೆ ಗೊತ್ತಿರುತ್ತೆ. ಹೌದು, ಹುಡ್ತಾನೆ ಗೊತ್ತಾಗ್ಬಿಟ್ಟಿದೆ. ಏನು ಇಲ್ಲ, ನಿಮ್ಗೆ ನಿಮ್ಮ ಅಜ್ಜಿ ಕತೆಗಳು ಹೇಳಿದಾರ? ರಾಮಾಯಣ ಮಹಾಭಾರತ ಕತೆಗಳು ಹೇಳಿದಾರ? ತಾತ ಹೇಳಿದಾರ? ಓಕೆ, ಫಾರ್ ಎ ಚೇಂಜ್ ಅವ್ರ ತಾತ ಹೇಳಿದಾರಂತೆ. ಓಕೆ, ಇದೆಲ್ಲ ಅಡಗುಲಜ್ಜಿ ಕತೆ ಅಲ್ಲ, ಕತೆಗಳಲ್ಲ. ರಾಮಾಯಣ ಇಸ್ ಪ್ರೂವ್ಡ್, ಸೈಂಟಿಫಿಕಲಿ ಪ್ರೂವ್ಡ್. ಈ ತರದಿದೆ, ರಾಮಾಯಣ ಅನ್ನೋದಿತ್ತು. ರಾಮ ಅನ್ನೊಬ್ಬ ಮಹಾಪುರುಷ ಇದ್ದ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಹೌದು. ಸೊ ಇದು ಚೆನ್ನೈಲಿರೋ ಒಂದು ರಿಸರ್ಚ್ ಸೆಂಟರ್ ಇದೆ, CRP ಅಂತ. ಅವರ ಒಂದು ಅಲ್ಲಿ ಪ್ರಮುಖವಾಗಿ ಇಬ್ಬರಿದ್ದಾರೆ, ಅಮೃತಲಿಂಗಂ ಮತ್ತೆ ಸುಧಾಕರ್ ಅಂತ. ಅವರು 3 ವರ್ಷ ಸತತವಾಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಸಾಕ್ಷ್ಯಾಧಾರಗಳನ್ನ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಸೊ ರಾಮಾಯಣ ಇಸ್ ಪ್ರೂವ್ಡ್, ಸೈಂಟಿಫಿಕಲಿ ಪ್ರೂವ್ಡ್ ಇದೆ ಅಂತ ಪ್ರೂವ್ ಆಗಿದೆ. ಜೊತೆಗೆ ಅದನ್ನ ಹೇಗೆ ಪ್ರೂವ್ ಮಾಡಿದ್ದಾರೆ ಅಂದ್ರೆ, ರಾಮಾಯಣದಲ್ಲಿ ಯಾವೆಲ್ಲ ಹೆಸರುಗಳು ಬರುತ್ತೆ, ಈ ಪಂಚವಟಿ ಅರಣ್ಯ ಇರಬಹುದು, ಈ ಲಂಕೆಗೆ ಹೋಗ್ತಾ ಯಾವೆಲ್ಲ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ, ಅದೆಲ್ಲ ನಿಜವಾಗ್ಲೂ ಇದೆ ಅಂತ ಪ್ರೂವ್ ಆಗಿದೆ. ಅದೇ ಜಾಗದಲ್ಲಿ ಇವರು ಕೂಡ ಹೋಗಿ, ಜೊತೆಗೆ 182 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಏನೆಲ್ಲ ಮೆನ್ಷನ್ ಆಗಿದೆ ರಾಮಾಯಣದಲ್ಲಿ ಅದಷ್ಟು ಇವತ್ತಿಗೂ ಇದೆಯಂತೆ. ಜೊತೆಗೆ ಈ ಕ್ರೌಂಚ ಪಕ್ಷಿ ಎಲ್ಲ ಕೇಳಿಸ್ತೀರಾ? ನವಿಲು ಎಲ್ಲ ಇವತ್ತಿಗೂ ಇದೆ, ಅವತ್ತಿಗೂ ಇತ್ತಂತೆ. ಅವತ್ತು ಯಾವೆಲ್ಲ ಹೆಸರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ರು ಅದೆಲ್ಲ ಇವತ್ತಿಗೂ ಇದೆ. ಸೊ ರಾಮಾಯಣ ನಿಜವಾಗ್ಲೂ ನಡೆದಿತ್ತು ಅನ್ನೋದು ಪ್ರೂವ್ ಆಗಿದೆ. ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ, ಇವತ್ತು ಅರುಣ್ ಯಾಕೆ ಇಷ್ಟು ಜೋಶಲ್ಲಿದ್ದಾನೆ ಅಂದ್ರೆ, ಬೆಳಗ್ಗೆ ಬರ್ತಾ ಅವನು ಕಾರ್ಗೆ ಪೆಟ್ರೋಲ್ ಫಿಲ್ ಮಾಡ್ಸ್ಕೊಂಡ್ ಬಂದಿದ್ದಾನೆ. ಬಟ್ ಪೆಟ್ರೋಲ್ ರೇಟ್ ಕಮ್ಮಿ ಆಗಿರೋದೇ ಅವನು ಗೊತ್ತಿಲ್ಲ. ಹೌದು, ಆಕ್ಚುಲಿ ನಾನು ಕರೆಕ್ಟ್ ರೇಟ್ ನೆನ್ನೆ ರೇಟೇ ಕೊಟ್ಬಿಟ್ಟಿದ್ದೀನಿ. 3 ರೂಪಾಯಿ ಕಮ್ಮಿ ಆಗಿದೆ, ನನಗೆ ಗೊತ್ತೇ ಇಲ್ಲ. ಆಕ್ಚುಲಿ ಈ ನ್ಯೂಸ್ ಚಾನೆಲ್ ಅವರೊಬ್ರು ಅರುಣ್ನ ಮಾತಾಡ್ಸಿದ್ರಂತೆ. ಏನ್ ಸರ್ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಮಾತಾಡ್ಸಿದ್ದು, ಏನ್ ಸರ್ ಪೆಟ್ರೋಲ್ ರೇಟ್ ಮತ್ತೆ ಜಾಸ್ತಿ ಆಗಿದೆ, ಏನ್ ಅನ್ಸತ್ತೆ, ಕಾಮನ್ ಮ್ಯಾನ್ ಮೇಲೆ ಇದು ತುಂಬಾ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಅನ್ಸಲ್ವಾ ಅಂತ ಕೇಳಿದಕ್ಕೆ, ಇಲ್ಲ ನನಗೇನ್ ಅನ್ಸಲ್ಲ, ನಾನು ಮುಂಚೆನೂ 100 ರೂಪಾಯಿಗೆ ಹಾಕಿಸ್ತಿದ್ದೆ, ಇವಾಗ್ಲೂ 100 ರೂಪಾಯಿಗೆ ಹಾಕಿಸ್ತೀನಿ ಅಂತ ಹೇಳಿದಂತೆ. ಆದ್ರೆ ಪಾಪ ಸೌಜನ್ಯ ಯಾಕೆ ಇವತ್ತು ಸ್ವಲ್ಪ ಜೋಶ್ ಕಮ್ಮಿ ಇದಾರೆ ಅಂತಂದ್ರೆ, ಡೀಸೆಲ್ ಹಾಕ್ಸ್ಬೇಕಾದ್ರೆ 50 ಪೈಸಾ ಜಾಸ್ತಿ ಆಗ್ಬಿಡಿದೆ ಅಂತ ಡೀಸೆಲ್ ರೇಟು. ಹಾಗಾಗಿ ಅವ್ರು ಸ್ವಲ್ಪ ಡಲ್ ಆಗಿದ್ದಾರೆ. ಬೇಜಾರ್ ಮಾಡ್ಕೊಂಡ್ಬಿಡಿ, 50 ಪೈಸಾ ಅಷ್ಟೇ ಜಾಸ್ತಿ ಆಗಿರೋದು. ಪೆಟ್ರೋಲ್ 3 ರೂಪಾಯಿ ಕಮ್ಮಿ ಆಗಿದೆ. ಸೊ ಖುಷಿನಲ್ಲಿರಿ. ಅದೇ ಖುಷಿನಲ್ಲಿ ಟಿಫನ್ ಬಾಕ್ಸ್ ಅಲ್ಲಿ ವೆರೈಟಿ ಆಫ್ ದೋಸೆಗಳನ್ನ ನೋಡ್ಕೊಂಡು ಬನ್ನಿ. ಎಸ್, ನಾನು 10 ವರ್ಷದಿಂದ ಇಲ್ಲಿ ದೋಸೆ ಹಾಕ್ತೀನಿ. ಇಲ್ಲಿ ತುಂಬ ಫೇಮಸ್ ಅಂದರೆ ಅವರೆಬೇಳೆ ದೋಸೆ, ತುಪ್ಪದ ಮಸಾಲ, ಪುಡಿ ದೋಸೆ, ಬಾತ್ ಮಸಾಲ, ಆನಿಯನ್ ದೋಸೆ, ಇದು ಪುಡಿ ಬಾತ್ ಮಸಾಲ, ಚಟ್ನಿ ರೋಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುಪ್ಪದಲ್ಲೇ ಮಾಡ್ತೀವಿ, ನಿಮ್ಮ ಕಣ್ಣು ಮುಂದೆ ಮಾಡಿ ನಿಮ್ಗೆ ಸರ್ವಿಸ್ ಮಾಡ್ತೀವಿ. ಸುಮಾರು 8ರಿಂದ 9 ವರ್ಷದಿಂದ ಬರ್ತಾ ಇದ್ದೇನೆ. ಇಲ್ಲಿ ಎಲ್ಲ ಒಂದು ಚೆನ್ನಾಗಿರುತ್ತೆ, ಒಂಥರ ಜಾತ್ರೆ ಥರ ಇರುತ್ತೆ. ಮತ್ತು ತರಾವರಿ ತಿಂಡಿಗಳಿರುತ್ತೆ, ದೋಸೆಗಳು, ತರಾವರಿ ದೋಸೆಗಳು, ಮತ್ತು ಬಜ್ಜಿ ಬೋಂಡ ಇವೆಲ್ಲ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ.
ವಾವ್ ತರತರವಾದ ದೋಸೆಗಳಿದೆ. ತಿಂದ್ವಿ, ನೋಡಿದ್ವಿ. ಅವರು ಅದನ್ನ ಒಂದು ಎಂಜಾಯ್ ಮಾಡ್ಬೇಕು, ಟಿವಿಲೇ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಅಂಡ್ ಸೌಜನ್ಯ, ನಿಗೊಂದು ಪ್ರಶ್ನೆ, ಈ ದೋಸೆಗೆ ದೋಸೆ ಅಂತ ಹೆಂಗ್ ಹೆಸರು ಬಂತು? ದೋಸೆಗೆ ದೋಸೆ ಅಂತ ಹೆಂಗ್ ಹೆಸರು ಬಂತು ಅಂತ ಅರುಣ್ಗೆ ಹೇಳ್ಕೊಟ್ಟಿದ್ದೀನಿ, ಹೇಳು ನೋಡೋಣ. ಅದೆಲ್ಲ ಬೇಕಾಗಿಲ್ಲ, ನಾವು ಇದನ್ನ ಹುಟ್ಟಾಕಿರೋ ಪ್ರಶ್ನೆ. ಇಡ್ಲಿಗೆ ಇಡ್ಲಿ ಹೆಸರು ಹೇಗ್ ಬಂತು ನೋಡೋಣ? ಇಡ್ಲಿ? ಇಡ್ಲಿಗೆ ಇಡ್ಲಿ ಇನ್ನೋ ಹೆಸರು ಹೇಗ್ ಬಂತು ಹೇಳಿ ನೋಡೋಣ. ಓಕೆ, ಅದು ಬೇಡಪ್ಪ, ಇನ್ನು ದೋಸೆ ನಾನು ಕೇಳ್ತಿರೋ ಪ್ರಶ್ನೆ ಫಸ್ಟ್ ಉತ್ತರ ಕೊಡ್ತೀನಿ. ಬೇರೆ ಪ್ರಶ್ನೆ. ಅದಕ್ಕೂ ಮುಂಚೆ ಇಡ್ಲಿಗೂ ಪೊಂಗಲ್ಗೂ ಏನ್ ಡಿಫ್ರೆನ್ಸ್ ಹೇಳು, ನಾ ದೋಸೆಗೆ ಹೇಗೆ ಹೆಸರು ಬಂತು ಹೇಳ್ತೀನಿ. ಇಡ್ಲಿಗೂ ಪೊಂಗಲ್ಗೂ ಏನ್ ಡಿಫ್ರೆನ್ಸ್? ಪೊಂಗಲ್ ನೀರಾಗಿರುತ್ತೆ, ಇಡ್ಲಿ ಕಲ್ತರ ಇರುತ್ತೆ. ತಪ್ಪು, ಅದ್ ನೀ ಮಾಡೋ ಇಡ್ಲಿ ಕಲ್ತರ ಇರೋದು. ಆಯ್ತು, ಗುಂಡುಗಿರುತ್ತೆ. ಹೋಗ್ಲಿ. ತಪ್ಪು. ಮತ್ತೆ ಗೊತ್ತಿಲ್ವಾ? ಪೊಂಗಲ್ಗೆ ರಜಾ ಸಿಗತ್ತೆ, ಇಡ್ಲಿಗೆ ರಜಾ ಸಿಗಲ್ಲ. ಹೆಂಗೆ? ಪೊಂಗಲ್ ಅಂದ್ರೆ ಸಂಕ್ರಾಂತಿ ಕಣೋ. ಸೊ ದೋಸೆಗೆ ದೋಸೆ ಏನೋ ಹೆಸರು ಹೇಗ್ ಬಂತು ಅರುಣೇ ಹೇಳ್ಬೇಕು ಇವಾಗ. ದೋಸೆ ಎಲ್ಲ ಹೆಂಚ್ ಮೇಲೆ ಆದ ತಕ್ಷಣ ದೋಸೆ ಸೇ ಅಂತ ಬರುತ್ತೆ, ತಿರುಗ್ಸಾಕ್ರೆ ಸೇ ಅಂತ ಬರುತ್ತೆ, ಅಲ್ಲಿಗೆ 2 ಸತಿ ಸೇ ಅಂತ ಬರೋದ್ರಿಂದ ಈ ತರ ಡಬ್ಬಾ ಪಿಜ್ಜೆಗಳು ಇನ್ನು ಹೊಡಿತಿದ್ರೆ ಟೂ ಬಿಡ್ಬೇಕಾಗತ್ತೆ ಇವನ್ ಜೊತೆ. ಸಖತ್ ಖುಷಿ ಆಗತ್ತೆ. ನಾನು ನಿಮ್ಗೆ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಬರೀ ಬೆಂಗಳೂರು ಕರ್ನಾಟಕ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಮೂಲೆ ಮೂಲೆನಲ್ಲೂ ನೀವು ನೋಡ್ತೀರಾ ಮಾರ್ನಿಂಗ್ ಮಂತ್ರ. ಸೊ ಅದಕ್ಕೆ ನಿಮ್ಗೆ ಸಮಥಿಂಗ್ ಸ್ಪೆಷಲ್ ಮತ್ತೆ ವೆರೈಟಿ ಯಾವಾಗ್ಲೂ ಕೊಡ್ಬೇಕು ಅನ್ನೋದು ನಮಗ ಆಸೆ. ಸೊ ಆ ವೆರೈಟಿ ಅಂತಿದ್ದ ಹಾಗೆ ಮುದ್ರಾ. ನೀವು ಸುಮಾರು ಟಿವಿ ಚಾನಲ್ ನೋಡಿರ್ತೀರಾ, ಸುಮಾರು ಪೇಪರ್ಸ್ ಓದಿರ್ತೀರಾ, ಸುಮಾರು ರೇಡಿಯೋ ಸ್ಟೇಷನ್ಸ್ ಕೇಳಿರ್ತೀರಾ, ಅಂಡ್ ಸುಮಾರು ಕಡೆ ಹೋಗಿರ್ತೀರಾ. ಬಟ್ ಮುದ್ರಾ ಹೇಳ್ಕೊಡೋರ್ನ ಎಲ್ಲಾದ್ರೂ ನೋಡಿದೀರಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ 118 ಮುದ್ರೆಗಳನ್ನ ಬಲ್ಲವರು ಯಾರು, ಅವ್ರನ್ನ ನೋಡಿದೀರಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರಿರೋದು ಜಿ ಕನ್ನಡದಲ್ಲಿ ಮಾತ್ರ. ಅವ್ರ ಹೆಸರು ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅಂತ. ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ಇನ್ನೊಂದು ಮುದ್ರಾ, ಶಾಂತ ಮುದ್ರಾ ತೋರಿಸ್ಕೊಡ್ತಾ ಇದ್ದಾರೆ. ಏನಿದ್ರೆ ಸ್ಪೆಷಾಲಿಟಿ, ಹೇಗೆ ಮಾಡ್ಬೇಕಿದನ್ನ ನೋಡ್ಕೊಂಡ್ ಬನ್ನಿ ಮುದ್ರಾದಲ್ಲಿ. ಆತ್ಮೀಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಇವತ್ತಿನ ಸಮಾಜದಲ್ಲಿ ಮನುಷ್ಯರಿಗೆ ಅತಿ ಮುಖ್ಯವಾದದ್ದು ಆರೋಗ್ಯ. ಕೆಲವು ತುಂಬ ಚೆನ್ನಾಗಿ ಸಮಾಜದಲ್ಲಿ ಬೆಳೀತಿದ್ದಾರೆ ಅಂದರೆ ಅವ್ರಿಗೆ ಫಿಸಿಕಲ್ ಹೆಲ್ತ್ಗೆ ಮಾಟ ಮಾಡಿಸ್ಬಿಡ್ತಾರೆ. ಅಂದರೆ ಪ್ಯಾರಾಲಿಸಿಸ್ ಆಗಲಿ, ಕರಳು ನಾಶ ಆಗಲಿ, ಹೃದಯಕ್ಕೆ ಘಾತ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಇಲ್ಲ ಬುದ್ಧಿ ಭ್ರಮಣೆ ಆಗಲಿ ಅಂತೇಳಿ ಭಾಳಷ್ಟು ರೀತಿ ಫಿಸಿಕಲ್ಗೆ ಸಂಬಂಧಪಟ್ಟಂಥದ್ದು, ದೇಹಕ್ಕೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂಥ ತಂತ್ರಗಳನ್ನ ಮಾಡಿಬಿಟ್ಟು ನಮ್ಮ ಫಿಸಿಕಲ್ ಬಾಡಿನ ಬಂದ್ ಮಾಡಿಬಿಡ್ತಾರೆ. ಎರಡನೇದಾಗಿ ಮೆಂಟಲ್ ಹೆಲ್ತನ್ನು ಬ್ಲಾಕ್ ಮಾಡ್ಬೋದು. ಈ ತಂತ್ರವಿದ್ಯೆ ಅಂದರೆ ಇದೊಂದು ಸೈನ್ಸ್ ಅಷ್ಟೇ, ಇದೊಂದು ಶಾಸ್ತ್ರ ಅಲ್ಲ, ಒಂದು ಸೈನ್ಸ್. ಒಬ್ಬ ಮನುಷ್ಯನ ಅನಾಟಮಿ, ಹ್ಯೂಮನ್ ಅನಾಟಮಿನ 9 ಸಿಸ್ಟಮ್ಸ್ ಇದೆ. ಆ ಮೆಂಟಲ್ ಸಿಸ್ಟಮ್ ನಾವು ಯಾವ ರೀತಿ ಅದನ್ನು ಮಂತ್ರತಂತ್ರಗಳಿಂದ ಪ್ರಯೋಗ ಮಾಡಿ ಮನುಷ್ಯನ ಸರ್ವನಾಶ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಸಮಾಜದಲ್ಲಿ ಹಲವಾರು ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಕಣ್ಮುಂದೆನೆ. ಹಾಗೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಈ ವಾರ ಪೂರ್ತಿ ಕೆಲವು ಮುದ್ರೆಗಳನ್ನು, ಮಂತ್ರಗಳನ್ನು ತಿಳಿಸ್ತೀನಿ. ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಆ ನವರಾತ್ರಿ ಪ್ರಾರಂಭದಲ್ಲಿ ನೀವು ಈ ಕಾಳಿ, ದುರ್ಗಿಯರನ್ನು ನೀವು ಆರಾಧನೆ ಮಾಡಿದ್ದೆ ಆದರೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ನ ಯಾವ ರೀತಿ ಕಾಪಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಕೆಲವರು ತುಟಿ ಕಚ್ತಾ ಇರ್ತಾರೆ, ಕೆಲವರು ಕೈಯೆಲ್ಲ ಹಿಂಗೆ ಶೇಕ್ ಆಗ್ತಾ ಇರ್ತದೆ, ಕೆಲವ್ರಿಗೆ ಇದ್ದಕ್ಕಿದ್ದಾಗ ಮಲಗಿರ್ತಾರೆ, ತಕ್ಷಣ ಎದ್ದುಬಿಟ್ಟು ಬಾಲು ತಗೊಂಡು ಎಲ್ಲೋ ಹೋಗ್ಬಿಡ್ತಾರೆ. ಒಂದೊಂದು ಸಲ ಕೆಲವರು ನಿದ್ದೆಗಣ್ಣಲ್ಲೇ ಎದ್ದುಬಿಟ್ಟು ಎಲ್ಲೋ ಕೂತಿದ್ದು ಅರ್ಧ ಗಂಟೆ ಆದ್ಮೇಲೆ ಮನೆಗೆ ಬರ್ತಾರೆ. ಇದ್ದಕ್ಕಿದ್ದಾಗ ಬಾವಿಗೆ ಬಿದ್ದುಬಿಡ್ತಾರೆ, ಇದ್ದಕ್ಕಿದ್ದಾಗ ಬೆಂಕಿ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಇದ್ದಕ್ಕಿದ್ದಾಗ ಕಿರ್ಚ್ತಾರೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇಂಥವ್ರಿಗೆ ಬಹಳ ಕಷ್ಟ ಕಾಪಾಡ್ಕೊಳ್ಳೋದು. ಅದೇ ಥರ ಕೆಲವ್ರಿಗೆ ಇದ್ದಕ್ಕಿದ್ದಾಗೆ ಪ್ರೆಗ್ನೆಂಟ್ ಆಗಿರ್ತಾರೆ, ಯಾವುದೋ ಒಂದು ದೈವಶಕ್ತಿಯಿಂದನೋ ಅರ್ಕೆಯಿಂದನೋ ಏನೋ ಮಕ್ಕಳೇ ಆಗ್ತಿರಲ್ಲ, ತುಂಬ ವರ್ಷದಿಂದ ಯಾವುದೋ ಒಂದು ತಪಶಕ್ತಿಯಿಂದ, ದೈವಶಕ್ತಿಯಿಂದ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಯೂಟ್ರಸ್ನೇ ಹಾಳು ಮಾಡೋವಂಥ ಒಂದು ಶಕ್ತಿ ಈ ಮಾಂತ್ರಿಕ ವಿದ್ಯೆಯಲ್ಲಿದೆ. ಈ ಮೈಂಡ್ಗೋಸ್ಕರವಾಗಿ ನವಚಂಡಿ ಪ್ರಯೋಗ ಅಂತ ಮಾಡ್ತಾರೆ. ನವಚಂಡಿ ಪ್ರಯೋಗ ಅಂದರೆ ಒಬ್ಬ ಮನುಷ್ಯನ ದೇಹಕ್ಕೆ ಹೊಡೆಯಬಾರ್ದು, ಬೈಬಾರ್ದು, ಕೂಗಾಡಬಾರ್ದು, ಅವನ ಮೈಂಡ್ನೇ ಕಂಪ್ಲೀಟಾಗಿ ನಾಶ ಮಾಡೋದಕ್ಕೆ ನವಚಂಡಿ ಪ್ರಯೋಗಗಳು ಅಂತ ಒಂದಿದೆ. 9 ರೀತಿ ಚಂಡಿನ ಇಟ್ಟುಕೊಂಡು ಮಾಡಿಬಿಟ್ರೆ ಒಬ್ಬ ಮನುಷ್ಯನ ಜೀವಂತವಾಗಿ ಸಾಯಿಸ್ಬಿಡ್ಬೋದು. ಅಷ್ಟು ಸ್ಟ್ರಾಂಗ್ ಇದೆ ಈ ಮಾಟ ಮಂತ್ರ ವಿದ್ಯೆ. ಇದನ್ನು ಮಾರ್ಕಂಡೇಯ ಪುರಾಣ ದುರ್ಗಾ ಸಪ್ತಶತಿ ಅನ್ನೋದರಲ್ಲಿ ಒಂದು ವಿಶೇಷವಾದ ಮುದ್ರೆ ಮತ್ತು ಮಂತ್ರಗಳ ಹೇಳಿದ್ದಾರೆ. ಅದೇ ಶಾಂತಾ ದುರ್ಗಾ ಅಂತ. ನವರಾತ್ರಿ ಸಮಯದಲ್ಲಿ ಕೂತು ಆರಾಧನೆ, ಉಪಾಸನೆ ಮಾಡಲಿಕ್ಕೋಸ್ಕರ ಮೊದಲನೇದಾಗಿ ಶಾಂತಾ ದುರ್ಗಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಶಾಂತಾ ದುರ್ಗಿ ಮುದ್ರೆ ಯಾವ ರೀತಿ ಮಾಡೋದು ಅಂದರೆ, ಯಾವಾಗ ನಾವು ತುಟಿ ಕಚ್ಕೊಂಡು ಮತ್ತು ಕೈಯೆಲ್ಲ ನಡಗಿದಾಗ ನಮಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದಿದೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ನಿಂದ ಒಂದು ಹಾರ್ಮೋನ್ಸ್ ಈಚೆ ತೆಗೆಯುತ್ತೆ. ಅದನ್ನು ACTH ಹಾರ್ಮೋನ್ ಅಂತಾರೆ. ಅದೇನಾಗುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಪ್ರಭಾವ ಬಿದ್ದು ತಕ್ಷಣ ಕಿಡ್ನಿ ಫೈಲ್ಯೂರ್ ಆಗೋಕ್ಕೆ ಮಾಡುತ್ತೆ. ಯಾವಾಗ ಈ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಹೋಯಿತು ಆಗ 2 ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ ನಮ್ಮ ಶರೀರದಲ್ಲಿ.
ಅಡ್ರಲಿನ್ ಆ್ಯಂಡ್ ನಾನ್ ಅಡ್ರಲಿನ್ ಅಂತ ಎರಡು ಕೆಮಿಕಲ್ಸು ರಕ್ತ ಜೊತೆ ಸೇರ್ಕೊಂಡ್ಬಿಟ್ಟು ಶುಗರ್ನ ಜಾಸ್ತಿ ಮಾಡಿ ಡಯಾಬಿಟಿಸು ಕೂಡ ಬರೆಸ್ಬಿಡುತ್ತೆ. ಚಿಂತನೆ ಜಾಸ್ತಿ ಆದಾಗ ಡಯಾಬಿಟಿಸ್ ಬರುತ್ತೆ, ಬಿ ಪಿ ರೈಸ್ ಮಾಡಿಬಿಡುತ್ತೆ, ಹಾರ್ಟಿನ ಪಲ್ಸ್ ರೇಟ್ ಜಾಸ್ತಿ ಮಾಡಿಬಿಡುತ್ತೆ, ಆಗ ಹಾರ್ಟ್ ಅಟ್ಯಾಕ್ ಆಗೋ ಥರನೂ ಆಗುತ್ತೆ. ಅದರಿಂದ ಈ ಹಾರ್ಟ್ ಅಟ್ಯಾಕು, ಶುಗರು, ಬಿ ಪಿ, ಈ ಕೆಮಿಕಲ್ಸ್ ಇಲ್ಲ ಅಡ್ರಲೈನ್ ನಾನ್ ಅಡ್ರಲಿನ್ ಅಂತ ಅವೆರಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಪುರಾಣದಲ್ಲಿ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಈ ಮುದ್ರೆ ತೋರಿಸಿದ್ದಾರೆ. ಆ ಮುದ್ರೆ ಯಾವ ರೀತಿ ಅಂದರೆ ನೋಡಿ, ಇದಕ್ಕೆ ಅರಾಳ ಮುದ್ರೆ ಅಂತ ಕರೀತಾರೆ. ಈ ಅರಾಳ ಮುದ್ರೆಯನ್ನು ಉಲ್ಟಾ ಮಾಡಿದ್ರೆ ಹೀಗೆ ಉಲ್ಟಾ ಮಾಡಿ ನೋಡಿ, ಎಲ್ಲ ಬೆರಳುಗಳನ್ನು ಒಂದಕ್ಕೊಂದು ತೋರಿಸೋದು ಈ ರೀತಿ. ಜಲತತ್ವಗಳು ಒಂದು ಮಾಡೋದು, ಭೂಮಿ ತತ್ವಗಳನ್ನು, ಸೂರ್ಯಗ್ರಹ ಒಂದಾಯಿತು, ಬುಧಗ್ರಹ ಒಂದಾಯಿತು, ಇದು ಶನಿಗ್ರಹ ಅಂದರೆ ಆಕಾಶ ತತ್ವ, ಇದು ಆಕಾಶ ತತ್ವ, ಭೂತತ್ವ, ಜಲತತ್ವ, ಈ ಮೂರು ತತ್ವಗಳನ್ನು ಲಾಕ್ ಮಾಡಿ ಈ ವಾಯು ತತ್ವವನ್ನು ಅಗ್ನಿ ಮೇಲೆ ಇಡಬೇಕು. ಅಂಗುಷ್ಟದ ಮೇಲೆ ಈ ತರ್ಜನಿಯನ್ನು ಒತ್ತಬೇಕು. ಅಂಗುಷ್ಟ ಇದು ತರ್ಜನಿ ಮೇಲೆ ಹಿಂಗೆ ಒತ್ತಬೇಕು. ಒತ್ಬಿಟ್ಟು ಈ ರೀತಿ ಊರ್ಧ್ವಮುಖ ಅಂದರೆ ಆಕಾಶ ನೋಡೋ ರೀತಿ ಇಟ್ಕೋಬೇಕು. ಹೀಗೆ ಶಾಸ್ತ್ರದಲ್ಲಿ ಇದೇ ಥರ ಹೇಳಿದ್ದಾರೆ. ಈ ರೀತಿ ಇಟ್ಕೊಂಡಾಗ ನೋಡಿ, ಇಲ್ಲೊಂದು ಸರ್ಕಲ್ ಬಂದಿದೆ, ಇಲ್ಲೊಂದು ಸರ್ಕಲ್ ಬಂದಿದೆ, ಇಲ್ಲೊಂದು ಟ್ರ್ಯಾಂಗಲ್ ಫಾರ್ಮ್ ಆಯಿತು, ಇಲ್ಲೊಂದು ಟ್ರ್ಯಾಂಗಲ್, ಒಟ್ಟು ಆರು ಟ್ರ್ಯಾಂಗಲ್ಸ್ ಫಾರ್ಮ್ ಆಗುತ್ತೆ, ತ್ರಿಕೋನಗಳಾಗತ್ತೆ. ಈ ತ್ರಿಕೋನವೇ ಜಾಮಿಟ್ರಿ, ಇದನ್ನು ಯಂತ್ರ ಅಂತಾರೆ. ಕೆಲವು ಮಾಂತ್ರಿಕರು ಇದನ್ನೇ ತಗಡು ಮೇಲೆ ಬರೆದುಬಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಕತ್ಗೋ ತೊಳ್ಗೋ ಕಟ್ಕೊಡ್ತಾರೆ. ಆದರೆ ಅದನ್ನೆಲ್ಲ ಬದಲು ನಾವೇ ಇದನ್ನು ನಮ್ಮ ಮುದ್ರೆಗಳನ್ನು ಮಾಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ನಾವು ಜಪ ಮಾಡಿದ್ದೆ ಆದರೆ ಇಷ್ಟೊತ್ತು ಹೇಳಿದಂಥ ನಾನು ಯಾವ್ಯಾವ ಸೂಚನೆಗಳೇನೋ ಅದೆಲ್ಲ ನಾವು ತೆಗೆದು ಹಾಕ್ಬೋದು ಈ ಮಂತ್ರ ಪ್ರಯೋಗದಿಂದ. ಅದಕ್ಕೊಂದು ಮಂತ್ರ, ಓಂ ಹೈಂ ಬ್ರೀಂ ಶ್ರೀಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ದುಂ ಶಾಂತಾ ದುರ್ಗಾಯೈ ನಮಃ. ಇದಕ್ಕಿನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಈ ರೀತಿ ಜಪ ಮಾಡಿದರೆ ಇದು ನವರಾತ್ರಿಯಲ್ಲಿ ಬಹಳ ಮನುಷ್ಯನಿಗೆ ಪವರ್ ಕೊಟ್ಟು ನಮ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರವನ್ನು ಕಾಪಾಡುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಶೂಲಿನಿ ದುರ್ಗ ಮುದ್ರೆನ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಓಂ ಹುಂ ಶಾಂತಾ ದುರ್ಗಾಯೈ ನಮಃ. ಈ ತರ 3 ಸತಿ ಹೇಳೋದ್ರಿಂದ ಮಂತ್ರ ಲೈಕ್ ನಮ್ಮ ಮೈಂಡ್ ಲೈಕ್ ಪೀಸ್ ಆಫ್ ಮೈಂಡ್ ಸಿಗತ್ತೆ, ಪ್ಲೆಸೆಂಟ್ ಆಗಿರ್ತೀವಿ. ಆದ್ರೆ ನಮ್ಮ ಸೌಜನ್ಯನ ಹೇಗೆ ಕೂಲ್ ಮಾಡಬೇಕು, ಅವ್ರ ಮೈಂಡ್ನ ಹೇಗೆ ಪ್ಲೆಸೆಂಟ್ ಆಗಿ ಇಡಬೇಕು ಅಂತ ನನಗೊಂದು ಐಡಿಯಾ ಇದೆ. ಲೈಕ್ ಅವ್ರಿಗೊಂದು ಸಾಂಗ್ ಪ್ಲೇ ಮಾಡಿದ್ರೆ ಲೈಕ್ ಫುಲ್ ಫಿದಾಗಿ ಹೋಗ್ತಾರೆ. ನನ್ನ ಫೇವರೇಟ್ ಹಾಡು ಪ್ಲೇ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೀನಿ. ಎಲ್ಲಿ ಪ್ಲೇ ಮಾಡೋದು? ಆಬ್ವಿಯಸ್ಲಿ ನಿಮ್ಮ ಫೇವರೇಟ್ ಸಾಂಗ್ ನಾನು ಪ್ಲೇ ಮಾಡಕ್ಕೆ ಹೋಗೋದು. ಅದು ಯಾವ ಸಾಂಗ್ ಅಂತ ನೀವು ತಿಳ್ಕೊಬೇಕಾ? ನೋಡ್ಕೊಂಬನ್ನಿ ಯಾವ ಸಾಂಗ್ ಅಂತ. ಸಿಗುತ್ತಿಲ್ಲ ಓ ಅಂದಗಾತಿ, ಸೆಳೆತಕ್ಕೆ ನಾ ಸಿಕ್ಕ ಮೇಲೆ ಸಿಗುತ್ತಿಲ್ಲ ಓ ಅಂದಗಾರ, ಬಲೆಯಲೇನ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯಾ? ಸಿಗುತ್ತಿಲ್ಲ ಓ ಅಂಧಗಾರ, ಬಲೆಯಲೇನ ಬಿದ್ದ ಮೇಲೆ. ಹೊಸ ಗುರಿಯೆಡೆ ಖುಷಿಯಲ್ಲಿ ಹಾರಲು ಕೊಡುವೆಯ ಗರಿಯನು ಈಗಲೇ. ಮರದಲ್ಲಿ ಅರಳಿದ ಹಕ್ಕಿಯ
ಆಗಿದೆ ನೀ ಬೇಕು ಎಂಬ ಹಠ ಮರುಳಾದ ಮೇಲೀಗ ಮರೆಯೇತಕ್ಕೆ ಕುಣಿಯುತ್ತಿದೆ ಹೃದಯ ಕರಗುತ್ತಿದೆ ಸಮಯ ತಡೆಯುವುದು ಸರಿಯ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾತಿ ಸಿಡಿತಕ್ಕೆ ನಾ ಸಿಕ್ಕ ಮೇಲೆ ಬ್ಯೂಟಿಫುಲ್ ಸಾಂಗ್ ಅಲ್ಲ. ಅಯ್ಯೋ ನನ್ ಮುಖ ಬರ್ತಾ ಇದೆ, ಇನ್ವಾಯ್ಸ್ ಬರ್ತಾ ಇದೆ. ಅಂದ್ರೆ ನೀ ಮಾತಾಡ್ಬೇಕು ಅಂತ. ಹೌದಾ? ಸರಿ, ಎಲ್ಲ ಹೇಗಿತ್ತು ಸಾಂಗ್? ಹೇಗೆ ನನ್ನ ಐಡಿಯಾ ಕೇಳ್ಬೇಕಲ್ಲ, ಯಾರು ಬರ್ದಿರೋದು ಈ ಹಾಡು ಹೇಳು ನೋಡೋಣ. ಗೊತ್ತಿಲ್ಲ. ಜಯಂತ್ ಕಾಯ್ಕಿಣಿ ಅವರು. ಬಿಕಾಸ್ ನೋಡು, ಜಯಂತ್ ಕಾಯ್ಕಿಣಿ ಅವರು ಇತ್ತೀಚೆಗೆ ಹಾಡನ್ನ ಬರೆಯೋದು ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾ? ಯಾಕೆ? ಈ ಪಾಪ್ಯುಲರ್ ಆಗಿರುವಂತಹ ಶೋ ನಲ್ಲಿ ಸುಮಾರು ವಿಷಯಗಳು, ಸುಮಾರು ಸೆಗ್ಮೆಂಟ್ಸ್ ನಿಮ್ಗೆ ಪ್ರತಿದಿನ ಸರ್ಪ್ರೈಸ್ ಇದ್ದೇ ಇರುತ್ತೆ. ಜೊತೆಗೆ ಇವಾಗ ಇನ್ನೊಂದು ಸರ್ಪ್ರೈಸ್, ಅದು ಸ್ಪೆಷಲ್ ಆಗಿ ಮೈಸೂರಿನ ಜನತೆಗೆ ಸರ್ಪ್ರೈಸ್. ದಸರಾ ಅಂತಿದ್ದಂಗೆ ಮೈಸೂರಿಗೆ ಅಪ್ಕ ಬರೋದು. ಹೌದು. ಸೊ ಅದನ್ನ ಅಲ್ಲಿ ನೋಡಿದ್ರೇನೆ ಚಂದ. ಹೌದು. ಸೊ ನಾವು ಜಿ ಟಿವಿ ಟೀಮ್ ಎಲ್ಲ ಸೇರ್ಕೊಂಡು ದಸರಾಗ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಏನ್ ಮಾಡೋಣ? ಸೊ ಮೈಸೂರು ದಸರಾಗೆ ನಾವು ಬರ್ತಾ ಇದೀವಿ. ಜೊತೆಗೆ ಮೈಸೂರಲ್ಲೇ ಇರುವಂತಹ ನಿಮ್ಮ ಮನೆಗೂ ನಾವು ಬರ್ಬೇಕಾ? ನಾವು ಬರ್ಬೇಕು ಅಂದ್ರೆ ವೆರಿ ಸಿಂಪಲ್. ಹೇಗಿದ್ರು ನೀವು ಸುಮಾರು ಸಲ ಹೇಳ್ತಾನೆ ಇರ್ತೀರ, ನಾವು ಜಿ ಕನ್ನಡ ಬಿಟ್ಟು ಬೇರೆ ಯಾವ್ದು ನೋಡಲ್ಲ, ಜಿ ಕನ್ನಡ ದೊಡ್ಡ ಅಭಿಮಾನಿ ನಾವು ಅಂತ. ನಾವು ನಿಮ್ ಮನೆಗೆ ಬಂದಾಗ ಮೈಸೂರಲ್ಲಿ ವಾಹಿನಿ ಆನ್ ಆಗಿದ್ರೆ ನೀವು ನಂಬಕ್ಕೆ ಆಗಲ್ಲ, ಅಂತ ಸರ್ಪ್ರೈಸ್ ಇರುತ್ತೆ ನಿಮ್ಗೆ. ಒಂದು ಬ್ಯಾಂಡ್ನೆಲ್ಲ ಕರ್ಕೊಂಡು ಬರ್ತಾ ಇದೀವಿ ನಾವು. ಹೌದು. ಸೊ ಇದರ ಸ್ಪೆಷಾಲಿಟಿ ಏನೇನಿದೆ ಅಂತೆಲ್ಲ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಬಂದಾಗ. ಸಾಕಷ್ಟು ಸರ್ಪ್ರೈಸ್ ಇರುತ್ತೆ. ಬಟ್ ನಾವು ಕೂಡ ನಿಮ್ಮ ಮನೆಗೆ ಬರ್ಬೇಕು, ಮೈಸೂರು ದಸರಾನ ನಿಮ್ಮ ಮನೇಲಿ ಬಂದು ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ನಂಬರ್ಗೆ ಮೆಸೇಜ್ ಮಾಡ್ಬೇಕಾಗತ್ತೆ. ನೋಡಿ, ಆಗ್ತಾ ಇದೆ ಆಲ್ರೆಡಿ. ಅಂದ್ರೆ ಅಲ್ಲಿ ನೋಡಿ, ಗಮನ ಒಂಚೂರು ಕೆಳಗಡೆ ಸ್ಕ್ರೀನ್ ಮೇಲೆ ಇರ್ಲಿ ಅಂತ ನಾನು ಹೇಳಿದ್ದು. ಸೊ ಅಲ್ಲಿಗೆ ಮೆಸೇಜ್ ಮಾಡ್ಬೇಕಾಗುತ್ತೆ. ಏನಾಗುತ್ತೆ ಅಂದ್ರೆ ಮೇಲ್ಗಡೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರೆ ಅವ್ರು ನಮ್ಮನ್ನೇ ನೋಡ್ತಿರ್ತಾರೆ, ಕೆಳಗೆ ಮೆಸೇಜ್ ನೋಡಲ್ಲ. ಅದಕ್ಕೆ ಒಂದ್ ಸೆಕೆಂಡ್ ನೋಡಿ ಅಂತ ಹೇಳೋದು. ಓಕೆ, ಇವಾಗ ನೋಡಿದ್ರಿ ಅಲ್ವಾ? ಆ ನಂಬರ್ಗೆ ಮೆಸೇಜ್ ಮಾಡ್ಬಿಡಿ. ನಾವು ನಮ್ಮ ಜಿ ಕನ್ನಡ ವಾಹಿನಿ ಎಂಟೈರ್ ಟೀಮ್ ಬರ್ತೀವಿ. ಮೈಸೂರು ದಸರಾನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ. ಹೇಳೇ ಇಲ್ವಾ ಹಾಡಲ್ಲಿ, ಮೈಸೂರು ದಸರಾ ಆಹಾ ಎಷ್ಟೊಂದು ಸುಂದರ. ಅದು ಜಿ ಕನ್ನಡ ವಾಹಿನಿ ಬಂದ್ಮೇಲಂತೂ ಇನ್ನಷ್ಟು ಸುಂದರ ಆಗುತ್ತೆ. ಹೌದು. ನೀವು ಅಷ್ಟೇ. ಆಮೇಲೆ ನಾವು ಅವ್ರ ಮನೆಗೆ ಬಂದಾಗ ಅವ್ರ ಮನೆಯಲ್ಲಿ ಜಿ ಟಿವಿ ಪ್ಲೇ ಆಗಿರ್ಬೇಕು. ಜಿ ಟಿವಿ ಕನ್ನಡ ಹಿಂದಿ ನೋಡ್ತಿದ್ರೆ ಏನ್ ಮಾಡ್ತೀವಿ? ಆಮೇಲೆ ಜಿ ಕನ್ನಡ ಆನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಓಕೆ, ಅವಾಗ ಅರುಣ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ನಂಗೆ ಜಿ ಚಾನಲ್ ಎಲ್ಲೇ ಇದ್ರು ಅಲ್ಲೇ ಕುತ್ಕೊಂಡ್ಬಿಡ್ತೀವಿ. ಓಕೆ, ವೆರಿ ನೈಸ್. ಇವಾಗ ನೆಕ್ಸ್ಟ್ ಇನ್ ಸ್ವಲ್ಪ ಹೊತ್ತಲ್ಲೇ ಅಮೃತ್ ಹಿರಣ್ ಯಾರು ನಮ್ ಜೊತೆ ಇರ್ತಾರೆ. ಬರೋದಕ್ಕೆ ಮುಂಚೆ ನೀನೊಂದು ಕ್ವಶನ್ ಕೇಳಿದ್ದೆ, ಕಾಯ್ಕಿಣಿ ಅವ್ರು ಯಾಕೆ ಬರೀತಿಲ್ಲ ಹಾಡುಗಳನ್ನ? ಹೌದು, ಇನ್ಫ್ಯಾಕ್ಟ್ ಅವ್ರಿಗೆ ಏನಂದ್ರೆ ಸಾಕಷ್ಟು ಹಾಡುಗಳನ್ನ ಬರೆದಿದ್ದಾರೆ ಇಲ್ಲಿವರೆಗೂ. ಅವ್ರಿಗೆ ಹಾಡುಗಳನ್ನ ಬರೆಯೋದಕ್ಕಿಂತ ಚಿತ್ರಕಥೆ ಬರೆಯೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆಯಂತೆ. ಓಕೆ, ಅಂದ್ರೆ ಹಾಡುಗಳು ಇಂಟ್ರೆಸ್ಟ್ ಇದೆ, ಬಟ್ ಚಿತ್ರಕಥೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಪುನೀತ್ ಅವರ ಫಿಲ್ಮ್ ಒಂದು ಆಫರ್ ಬೇರೆ ಇತ್ತು. ಸೊ ವೆರಿ ಶಾರ್ಟ್ಲಿ ಅವ್ರು ಬರ್ದಿರುವಂತಹ ಡೈಲಾಗ್ಸ್ ನ ನಾವು ಕೇಳಿಸ್ಕೋಬಹುದು. ಬಟ್ ಸ್ಟಿಲ್ ಆ ಎಷ್ಟೇ ಬಿಸಿ ಇದ್ರು, ಬಿಸಿ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಹಾಡುಗಳನ್ನ ಬರೀತಿದ್ದಾರೆ. ಅಂತದ್ದು ಒಂದು ಹಾಡು ಟೋನಿ ಫಿಲ್ಮ್ ಇಂದ ನೋಡಿದ್ರಿ. ಅದಕ್ಕೆ ಹೇಳೋದು ಜಿ ಕನ್ನಡ ಇಸ್ ಸ್ಪೆಷಲ್ ಅಂತ. ಬಿಕಾಸ್ ಬರೀ ಹಾಡನ್ನ ಪ್ಲೇ ಮಾಡಿ ಆಗ್ಬಿಡಲ್ಲ, ಇಂತ ವಿಷಯಗಳನ್ನೆಲ್ಲ ನಾವು ಹೇಳ್ತಾ ಇರ್ತೀವಿ. ಹೌದು, ಗಾಸಿಪ್ ಅನ್ನೋಕ್ಕಿಂತ ಏನಂದ್ರೆ ಒಂದ್ಸಲ ಇದೇ ತರ ಶೂಟಿಂಗ್ ನಡೀತಿರ್ಬೇಕಾದ್ರೆ ವಿಷ್ಣುವರ್ಧನ್ ಅವರು ಒಬ್ರು ಹೀರೋಯಿನ್ಗೆ ತುಂಬಾ ಮುದ್ದಾಗಿದ್ಯಮ್ಮ ನೀ ನೋಡೋದಕ್ಕೆ, ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡ್ತೀಯಾ ಅಂತ ಹೇಳಿದ್ರು. ವಿಷ್ಣುವರ್ಧನ್ ಅವರು. ಓಕೆನಾ, ಅವರು ಏನು ರಿಯಾಕ್ಟೇ ಮಾಡಿಲ್ಲ, ಸುಮ್ಮನಿದ್ರು. ಯಾಕಂದ್ರೆ ಅವ್ರು ಕನ್ನಡ ಅರ್ಥ ಆಗಲ್ಲ. ಬಟ್ ಆಮೇಲೆ ಇನ್ನೊಬ್ರು ಅರ್ಥ ಆಗಿದ ತಕ್ಷಣ ಕನ್ನಡ ಇಂಡಸ್ಟ್ರಿನ ಬಿಟ್ಟು ಹೋದವರು 13 ವರ್ಷ ಆದ್ಮೇಲೆ ಇವಾಗ ಅರ್ಥ ಆಗಿದ ತಕ್ಷಣ ಬಿಟ್ಟು ಹೋಗ್ಲಿಲ್ಲಪ್ಪ ಅವರು. ಅರ್ಥ ಆದ್ಮೇಲೆ ಖುಷಿ ಪಟ್ರು. ಆಮೇಲೆ ಅವ್ರ ಪರ್ಸನಲ್ ಕಮಿಟ್ಮೆಂಟ್ಸ್ ಅಂತ ಹೇಳಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ರು. 13 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ತೆರೆಗೆ ಬರ್ತಾ ಇದ್ರೆ, ಅದು ಕನ್ನಡ ಫಿಲ್ಮ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ದಿಸ್ ಬ್ಯೂಟಿಫುಲ್ ಅಂಡ್ ಸಿಕ್ಕಾಪಟ್ಟೆ ಗಾರ್ಜಿಯಸ್ ಆದಂತ ಹೀರೋಯಿನ್ ಯಾರವರು ನೋಡ್ಕೊಂಡ್ ಬನ್ನಿ. ಇವತ್ತಿನ ಸಿನಿ ಮಸಾಲದಲ್ಲಿ 13 ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬರ್ತಾ ಇರೋ ಇಶಾ ಕೊಪ್ಪಿಕರ್ ಬಗ್ಗೆ ಮಾತಾಡೋಣ. ಇಶಾ ಕೊಪ್ಪಿಕರ್ ಅಂದ ತಕ್ಷಣ ನಮಗೆ ಸೂರ್ಯವಂಶ ಮತ್ತು ಓ ನನ್ನನಲ್ಲೇ ಸಿನಿಮಾ ನೆನಪಾಗುತ್ತೆ. ಈ ಸಿನಿಮಾಗಳಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದ ಇಶಾ ಮೇಡಮ್ ನಂತರ ಯಾಕೋ ಕನ್ನಡ ಇಂಡಸ್ಟ್ರಿ ಕಡೆಗೆ ತಲೆ ಹಾಕಿರ್ಲಿಲ್ಲ. ಆದ್ರೆ ಈಗ ಲೂಟಿ ಮಾಡೋಕ್ ಬಂದಿದ್ದಾರೆ. ಏನ್ ಲೂಟಿ ಮಾಡ್ತಾರೆ ಅಂತ ಗಾಬರಿ ಆಗ್ಬಿಡ್ಬೇಡಿ. ಇವ್ರು ಬರ್ತಾ ಇರೋದು ಲೂಟಿ ಅನ್ನೋ ಸಿನಿಮಾದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡೋಕೆ. ಹಿಂದಿಯಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರ ಕಂಪನಿ ಸಿನಿಮಾದ ಖಲಾಸ್ ಐಟಮ್ ಸಾಂಗ್ ನಲ್ಲಿ ಹೆಜ್ಜೆ ಹಾಕಿದ ಇಶಾ ಇದ್ದಕ್ಕಿದ್ದಂತೆ ಬಾಲಿವುಡ್ ನಲ್ಲಿ ಫೇಮಸ್ ಆಗಿದ್ರು. ನಂತರ ಕೂಡ ತಮಿಳು ತೆಲುಗು ಅಂತ ಬ್ಯುಸಿ ಆಗಿದ್ದು ಹೌದಾದ್ರೂ ಆಮೇಲೆ ಹೆಚ್ಚು ಸುದ್ದಿ ಮಾಡ್ಲೇ ಇಲ್ಲ.
ಯಾಕೆ ಸುದ್ದಿ ಯಾಕಾಗ್ಲಿಲ್ಲ ಅಂತ ವಿಚಾರಿಸಕ್ ಹೋದ್ರೆ ಇಶಾ ಮೇಡಮ್ ಪರ್ಸನಲ್ ಲೈಫ್ ಸ್ಟೋರಿ ಒಳ್ಳೆ ಟ್ರಾಜಿಡಿ ಸಿನಿಮಾ ಕಥೆ ತರ ಪಿಚ್ಕೊಳ್ತಾ ಇದೆ. ಹೌದು, ಇಶಾ ಕೊಪ್ಪಿಕರ್ ತಮ್ಮ ಸಿನಿಮಾ ಜರ್ನಿ ಜೊತೆಯಲ್ಲೇ ಲವ್ ಅಲ್ಲೂ ಬಿದ್ದುಬಿಟ್ಟಿದ್ರು. ವಿಷಯ ಮನೆಯವರೆಗೂ ಬಂದು ಮದುವೆನೂ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾಕೋ ಮೇಡಮ್ಗೆ ಹುಡುಗ ಸರಿ ಇಲ್ಲ ಅನ್ಸಿದೆ. ಹೀಗಾಗಿ ಒಂದೇ ಏಟಿಗೆ ಡಿವೋರ್ಸ್ ಕೊಟ್ಟು ಮತ್ತೊಂದು ಮದುವೆ ಕೂಡ ಆಗ್ಬಿಟ್ಟಿದ್ದಾರೆ. ಇದಿಷ್ಟು ಇನ್ಸೈಡ್ ಸ್ಟೋರಿ. ಬಿಡಿ, ಇದನ್ನೆಲ್ಲ ತಗೊಂಡು ನಮಗೇನಾಗಬೇಕು ಅಲ್ವೇ? ಆದ್ರೆ ಸಮಸ್ಯೆ ಇನ್ನೊಂದಿದೆ ನೋಡಿ. ಅದೇನು ಅಂದ್ರೆ ಬರೋಬ್ಬರಿ 13 ವರ್ಷ ಆದ್ಮೇಲೆ ಇಶಾ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಬರೀ ಒಂದು ಸಿನಿಮಾ ಮಾಡಿಸಿ ವಾಪಸ್ ಕಳಿಸ್ಬಿಟ್ರೆ ಅವಮಾನ ಅಲ್ವೇ? ಹಾಗಂತ ಗಾಂಧಿನಗರದಲ್ಲಿರೋ ಇಶಾ ಮೇಡಮ್ ಅಭಿಮಾನಿಯೊಬ್ಬನಿಗೆ ತುಂಬಾ ಫೀಲ್ ಆಗ್ಬಿಟ್ಟಿದೆ. ಅವನು ಪಕ್ಕದ ರಾಜಾಜಿನಗರಲ್ಲಿರೋ ರವಿಚಂದ್ರನ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ನೋಡಿ ರವಿ ಮಾಮ್, ಓ ನನ್ನಲ್ಲೇ ಸಿನಿಮಾದಾಗೆ ಇಶಾ ಮೇಡಮ್ನ ನೀವು ಮಲ್ಲ ರೇಂಜ್ ನಾಗ ತೋರಿಸಿಲ್ಲ. ಇದು ಪಡ್ಡೆ ಅಭಿಮಾನಿಗಳ ನಿರಾಸೆ ಕಾರಣವಾಗಿದೆ. ನಿಮ್ಮ ಹೊಸ ಸಿನಿಮಾದಾಗೆ ಇಶಾ ಮೇಡಮ್ನ ಹಾಕೊಂಡು ಒಂದು ಐಟಮ್ ಸಾಂಗ್ ಮಾಡಿಸ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಬಿಟ್ಟಿದ್ದಾನೆ. ಇವನು ರಿಕ್ವೆಸ್ಟ್ಗೆ ರವಿಚಂದ್ರನ್ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡ್ರು ಅಂತಿದೆ ಗಾಂಧಿನಗರ. ಅದ್ಯಾಕೆ ಸಿಟ್ಟು ಮಾಡ್ಕೊಂಡ್ರಿ ಅಂತ ನಾವು ಕೂಡ ರವಿಚಂದ್ರನ್ ಅವ್ರನ್ನ ಕೇಳಿದ್ವಿ. ಅಲ್ರಿ, ಐಟಮ್ ಸಾಂಗ್ ಮಾಡೋದಾದ್ರೆ ನಾನು ರಮ್ಯಾನ್ ಹಾಕೊಂಡ್ ಮಾಡ್ತೀನಿ, ಇಲ್ಲ ಪ್ರಣೀತಾ, ರಾಧಿಕಾ, ನಮಿತಾ ಇದ್ದೇ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಇದ್ಯಾರ್ರಿ ಇಶಾ? ನಾನೇನ್ ಏಜ್ ಆಗೋಗಿರೋ ಹೀರೋಯಿನ್ಗಳನ್ನೆಲ್ಲ ಹಾಕೊಂಡು ಸಾಂಗ್ ಶೂಟ್ ಮಾಡಕ್ಕಾಗತ್ತಾ? ತಲೆ ಕೆಟ್ರೆ ಹೀರೋಯಿನ್ನೇ ಬೇಡ, ಬರೀ 5 ಮೀಟರ್ ಸೀರೆ, 2 ಗೊಂಚಲು ದ್ರಾಕ್ಷಿ ಇಟ್ಕೊಂಡು ಐಟಮ್ ಸಾಂಗ್ ಮುಗಿಸ್ಬಿಡ್ತೀನಿ. ಅದು ಬಿಟ್ಟು ಇಶಾ ಪಶಾ ಅಂತ ಹೋಗಲ್ಲ, ಗೊತ್ತಾಯ್ತಾ ಅಂತ ನಮ್ಮ ಮೇಲೂ ಕೊಂಚ ಗರಂ ಆದ್ರು ರವಿ ಮಾಮ್. ಸೊ ಟೇಕ್ ಇಟ್ ಈಸಿ, ಇದು ತಮಾಷೆಗೆ ಅಂತ ಹೇಳ್ತಾ ಇವತ್ತಿನ ಗಾಸಿಪ್ ಕಾಲಮ್ ಮುಗಿಸೋಣವೇ? ಸೊ ಪ್ರತಿದಿನ ಗಾಸಿಪ್ ಕಾಲಮ್ ಅಲ್ಲಿ ನೀವು ಕೇಳಿಲ್ದೇ ಇರೋ ಕಂಡಿಲ್ದೇ ಇರೋ ವಿಷಯ ಫಾರ್ ದಿ ಫಸ್ಟ್ ಟೈಮ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ. ಇಶಾ ಗೋಪಿಕರ್ ಅವರು 2ನೇ ಏಟಿಗೆ 2ನೇ ಮದುವೆಗೂ ಡೈವರ್ಸ್ ಕೊಡಕ್ಕೆ ಪ್ಲಾನ್ ಮಾಡಿದಾರಂತೆ. ಪರ್ಸನಲ್ ವಿಷಯ ಪಾಪ. ಅಲ್ಲ, ಏನಕ್ಕೆ ಅಂತ ಕೇಳಲ್ವಾ? ಯಾಕೆ? ಹೋದ ವಾರದಿಂದ ಮಾರ್ನಿಂಗ್ ಮಾತ್ರ ನೋಡಕ್ ಸ್ಟಾರ್ಟ್ ಮಾಡಿದಾರಂತೆ. ಅಲ್ಲಿ ನನ್ನನ್ನ ಕಂಡು 2ನೇ ಏಟಿಗೆ 2ನೇ ಡೈವರ್ಸ್ ಕೊಡಕ್ಕೆ ಪ್ಲಾನ್ ಮಾಡಿದ್ದಾರೆ. 2ನೇ ಏಟಿಗೆ 2ನೇ ಡಿವೋರ್ಸ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವಾಗ ನೀನ್ ಹೆಂಡ್ತೀನಿ ಏನ್ ಮಾಡ್ತೀಯಾ? ಏನೇನೋ ನೀನ್ ಹೆಂಡ್ತೀನಿ ಏನ್ ಮಾಡ್ತೀಯಾ? ನನ್ನ ಹೆಂಡತಿನ ಕಟ್ಕೊಂಡೇ ಇಲ್ವಲ್ಲ, ನೀನು ಯಾಕೆ ಅಷ್ಟೋ ನನ್ನ ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊಂತ ಗೊತ್ತಿಲ್ಲ. ನೀನು ನಿನ್ನ ಹೆಂಡತಿ ನೀನ್ ಕಟ್ಕೊಂಡ ತಾನೆ ಹೆಂಡತಿ ಆಗೋದು. ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ ಹುಡುಗ. ಅದಕ್ಕೆ ಹೇಳೋದು ಇದು ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಆಯ್ತು, ನಾನು ಹೇಳಿದ್ರು ಅರ್ಥ ಆಗದಿರೋ ಅಷ್ಟು ದಡ್ರು ಕೂತಿಲ್ಲ ಅಲ್ಲಿ ತಮ್ತರ. ಎಷ್ಟು ಚಾನಲ್ ಇದೆ ಗೊತ್ತೇನೋ ನಿನ್ಗಲ್ಲಿ? ಫಸ್ಟ್ ಆಫ್ ಆಲ್ ಕನ್ನಡ ಅಂತ ಸ್ಪೆಸಿಫೈ ಮಾಡಿ ಹೇಳ್ಬೇಕು. ಓಕೆ, ರಾಜ್ಯೋತ್ಸವ ಬೇರೆ ಹತ್ರ ಬರ್ತಾ ಇದೆ. ಶರ್ಟ್ ಎಲ್ಲ ಪರ್ಚ್ಕೊಂಡು ಹರ್ಕೊಂಡು ಹೇಳ್ಬಿಡ್ಲ. ಸೊ ಅದಕ್ಕೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಒಬ್ಬೊಬ್ರು ವೆರಿ ಸ್ಪೆಷಲ್ ಪರ್ಸನ್ ಇದ್ದೇ ಇರ್ತಾರೆ. 9 ಗಂಟೆ ಆಯ್ತು ಅಂತಂದ್ರೆ ಇವತ್ತು ನಮ್ ಜೊತೆ ಇದ್ದಾರೆ ದ ವೆರಿ famous tarot card reader Amrit Hiranyaru. Sir, welcome to the show once again. So ಶಿರಡಿಗೆಲ್ಲ ಹೊಡ್ ಬಂದು ಸೆಕೆಂಡ್ ಡೇ ಇನ್ನೊಂದ್ ಸ್ವಲ್ಪ ಗ್ಲೋ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಶಿರಡಿದ ವಿಭೂತಿ ಹಣೆ ಮೇಲೆ ಉದಿ ಶಿರಡಿದು ಒಂದು ಡಿಚ್ಚಿ ಹೊಡೆದ್ಬಿಡಿ, ಇವ್ರ ತಲೆಗೂ ಬಂದ್ಬಿಡ್ಲಿ ಅದು. ಸೊ ಅಮೃತ್ ಅವರೇ, ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ಇವತ್ತಿನ ದಿನ ಹೇಗಿದೆ ಅದ್ರ ಬಗ್ಗೆನೂ ಮಾತಾಡ್ಬೋದಾ? ಅಂದ್ರೆ ಹೇಗಿದೆ, ಯಾರಿಗೆ ಚೆನ್ನಾಗಿರುತ್ತೆ, ಯಾರಿಗೆ ಸುಮಾರಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಒಂದು ತಿಂಗಳು ಹೊಸ ದಿನಕ್ಕೆ ಬೇರೆ ನಾವು ಕಾಲಿಟ್ಟಿದೀವಿ, ಅಕ್ಟೋಬರ್ 1st ಇವತ್ತು. ಹೇಗಿದೆ ಇವತ್ತು ತಿಂಗಳು ಫಸ್ಟ್ ಡೇ? ಅದನ್ನ ಈ ರೀತಿ ಮಾಡ್ಬೋದು ನಾವು. ಈ ಅಕ್ಟೋಬರ್ ತಿಂಗಳಲ್ಲಿ ಕರೆಗಳು ಬರೋ ತರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿರೋರು ಅವ್ರಿಗೆ ಇಟ್ ಇಸ್ ಅ ಟೈಮ್ ಟು ಟೇಕ್ ರೆಸ್ಟ್. ಯಾರ್ಯಾರ ಬಿಸ್ನೆಸ್ ನಮ್ದು ಆಗ್ತಿಲ್ಲ, ಇನ್ನೂ ಚೆನ್ನಾಗಾಗಬೇಕು ಅಥವಾ ಸಮಾಧಾನಕರವಾಗಿಲ್ಲ ಅಂತಿದಾರೋ, ನಿಮಗೆ ನನಗೆ ಬಂದಿರೋ ಕಾರ್ಡ್ ಪ್ರಕಾರ ರಿಲ್ಯಾಕ್ಸ್ ಮಾಡಿ, ಅದಾಗದೆ ಇಂಪ್ರೂವ್ ಆಗತ್ತೆ. ಸೊ ಕೆಲವು ಸತಿ ಏನಾಗುತ್ತೆ, ನಾವು ಟೆನ್ಷನ್ ಜಾಸ್ತಿ ಮಾಡ್ಕೊಂಡಷ್ಟು ಕಾನ್ಸಂಟ್ರೇಟ್ ಮಾಡೋದು ಕಮ್ಮಿ ಆಗುತ್ತೆ. ಆ ರೀತಿ ಬಿಸ್ನೆಸ್ ಬಗ್ಗೆ ಇಂಪ್ರೂವ್ಮೆಂಟ್ ಅಲ್ಲಿ ಯೋಚನೆ ಮಾಡ್ತಿರೋರಿಗೆ ಟೇಕ್ ರೆಸ್ಟ್ ಖಂಡಿತ ನಿಮಗೆ. ಇಲ್ದರೆ ಆರೋಗ್ಯ ಹದಗೆಡೋದು ಕಾಣಿಸ್ತಾ ಇದೆ, ಅದರಿಂದ ರೆಸ್ಟ್ ತಗೊಳ್ಳಿ, ಬಿಸ್ನೆಸ್ ತಾನಾಗ್ತಾನೆ ಇಂಪ್ರೂವ್ ಆಗುತ್ತೆ. ಫಾರ್ ಬಿಸ್ನೆಸ್ ಮೆನ್, ಕೆಲಸ ಹುಡುಕ್ತಾ ಇರೋರಿಗೆ ಅಕ್ಟೋಬರ್ ವಿಲ್ ಬಿ ಅ ಬ್ಯೂಟಿಫುಲ್ ಮಂತ್. ನಿಮಗೆ ಯಾರ್ಯಾರು ಕೆಲಸ ಹುಡುಕ್ತಿದ್ದಾರೆ ಅವ್ರಿಗೆ ಖಂಡಿತ ಕೆಲಸ ತುಂಬಾ ಜನಕ್ಕೆ ಈ ತಿಂಗಳಲ್ಲಿ ಸಿಗತ್ತೆ. ಸಿಗದೆ ಇರೋರ್ಗೆ ಈ ತಿಂಗಳು ಅಟ್ಲೀಸ್ಟ್ ಮುಂದುವರಿಯುತ್ತೆ, ಇಂಟರ್ವ್ಯೂ ಸಿಗತ್ತೆ, ಹಾಗೆ ಮುಂದುವರಿಯುತ್ತೆ. ಕೆಲಸ ನೋಡ್ತಿರೋರಿಗೆ ಈ ತಿಂಗಳು ಐ ಆಮ್ ಟೆಲಿಂಗ್ ಇಟ್ ಜನರಲಿ ಓವರ್ ಆಲ್ ಒಳ್ಳೇದಾಗತ್ತೆ. ಮದುವೆ ವಿಚಾರವಾಗಿ ನೋಡ್ತಿರೋರಿಗೆ ಪ್ರಪೋಸಲ್ಸು ಚೆನ್ನಾಗಿ ಬರುತ್ತೆ. ಇಟ್ ಸೀಮ್ಸ್ ಟು ಬಿ ಅಕ್ಟೋಬರ್ ಸೀಮ್ಸ್ ಅ ವೆರಿ ನೈಸ್ ಮಂತ್. ಎಲ್ಲ ಒಳ್ಳೆ ಕಾರ್ಡ್ಗಳೇ ಬರ್ತಿದೆ, ಪಾಸಿಟಿವ್ ಕಾರ್ಡ್ಸ್ ಬರ್ತಿದೆ. ಓನ್ಲಿ ಬಿಸ್ನೆಸ್ ಮ್ಯಾನ್ ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಯೋಚನೆ ಮಾಡಬೇಡಿ. ಕೆಲ್ಸಕ್ಕೆ ನೋಡ್ತಿರೋರಿಗೆ ಖಂಡಿತ ನಿಮ್ಮ ಪ್ರಾಬ್ಲಮ್ಸ್ ಎಂಡ್ ಆಗುತ್ತೆ. ಮದುವೆಗೆ ನೋಡ್ತಿರೋ ಗಂಡು ಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಪ್ರಪೋಸಲ್ಸ್ ನೋಡ್ತಿರೋರು ಖಂಡಿತ ಯು ವಿಲ್ ಗೆಟ್ ಬ್ಯೂಟಿಫುಲ್ ಪ್ರಪೋಸಲ್ಸ್ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್.
ಓಕೆ, ವೆರಿ ನೈಸ್. ಇವಾಗ ನಿಮ್ ಜೊತೆ ಮಾತಾಡೋದಕ್ಕೆ ಒಬ್ರು ವೆರಿ ಸ್ಪೆಷಲ್ ಪರ್ಸನ್ ಲೈನ್ ಅಲ್ಲಿ ಇದ್ದಾರೆ. Hello. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ರೇಖಾ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನ್ ಸಿಟಿಯಿಂದ. ಎಲೆಕ್ಟ್ರಾನಿಕ್ ಸಿಟಿಯಿಂದ. ರೇಖಾ ಅವರೇ, ನಮ್ಮ ಶೋನ ಕೇಳಿಸ್ಕೊಂಡು ನೋಡ್ತಾ ಇದ್ದೀರಾ ಈಗ? ನೋಡ್ತಾ ಇದೀವಿ ಸರ್, ಟಿವಿಯಿಂದ ಹೊರಗಡೆ ಇದೀವಿ. ಬಟ್ Ah, ಕೇಳಿಸ್ಕೊತಿಲ್ಲ. very good, ಓಕೆ very ಓಕೆ, ಗುಡ್ ಗುಡ್. ಟಿವಿಯಿಂದ ದೂರ ಬಂದು ಮಾತಾಡ್ಬೇಕಾಗತ್ತೆ. Very ರೇಖಾ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಕಾಲ್ ಮಾಡ್ತಿದ್ದೀರಾ? ಹೌದು, ಇಂಡಿಯಾದಲ್ಲಿ ಹೌದು ಫಸ್ಟ್ madam. ಎಲೆಕ್ಟ್ರಿಸಿಟಿ Electronic ಬಂದಿದ್ ಎಲ್ಲಿ City ಅಂತ ಗೊತ್ತಾ ನಿಮ್ಗೆ? ಆ? ಇಂಡಿಯಾದಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಬಂದಿದ್ ಜಾಗ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಎಲ್ಲಿಗೆ ಹಾ, ಬಂತು? ಗೊತ್ತು. ಎಲ್ಲಿಗೆ? ನಿಮ್ ಎಲೆಕ್ಟ್ರಾನಿಕ್ ಸಿಟಿಗ? ಹೌದು. ಹೌದಾ? ತಪ್ಪು, ಫುಲ್ ಬೆಂಗಳೂರಿಗೆ ಫಸ್ಟ್ ಬಂತು. ಇವಾಗ ಸೊ ರೇಖಾ, ಅಮೃತ ಅವರಿದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿಮ್ಮ. ಸರ್, ನನ್ನ ಹೆಸರು ರೇಖಾ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಮತ್ತೆ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಫೈನಾನ್ಸ್ ಇಲ್ಲದೆ ಇರೋದ್ರಿಂದ ಒಂದೇ ಮಗು ಇರೋದು, ಇನ್ನೊಂದು ಮಗು ಆಗತ್ತಾ ಇಲ್ವಾ ಅನ್ನೋದು ಒಂದು ಪ್ರಾಬ್ಲಮ್ ಇದೆ. ನಮ್ಮ ಯಜಮಾನ್ರಿಗೂ ಒಳ್ಳೆ ಜಾಬ್ ಕೂಡ ಆಗ್ತಾ ಇಲ್ಲ. ರೇಖಾ, ಒಬ್ಬರಿಗೆ ಒಂದೇ ಪ್ರಶ್ನೆ. ಸೊ ಫೈನಾನ್ಸ್ ಪ್ರಶ್ನೆ ಇಲ್ಲ ಯಜಮಾನ್ರ ಬಗ್ಗೆನಾ? ಆಯ್ತು ನಮೇಡಮ್, ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಅದು ಸಾಲ ಆಗುತ್ತಾ ಇಲ್ವಾ, ಅದೊಂದು ಕ್ವಶನ್ಗೆ ಆನ್ಸರ್ ಆಗಿ. ಓಕೆ ಓಕೆ. ನಿಮ್ಮ ದುಡ್ಡು ಕಾಸಿನ ಹಣ ಖರ್ಚಿನ ವಿಚಾರವಾಗಿ, ಹಣ ಬರೋ ವಿಚಾರವಾಗಿ ಯಾವ್ದಾದ್ರು ಕೋರ್ಟ್ ಕೇಸ್ ಅಥವಾ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಆ ರೀತಿ ಯಾವ್ದಾರು ಇದೆಯಾ ತಮ್ಮದು? ಇಲ್ಲ ಸರ್, ಆ ತರದ್ದು ಯಾವ್ದು ಇಲ್ಲ. ಅದು ನಮ್ಮ ಯಜಮಾನ್ರು ಒಬ್ರೇ ದುಡಿಯೋದು. ಅವ್ರಿಗೆ ಒಳ್ಳೆ ಜಾಬ್ ಆದ್ರೆ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಚಾಲು ಆಗ್ಬೋದಲ್ಲ ಅಂತ ಒಂದು ಆಸೆ. ಇವಾಗ ನಿಮ್ಮ ಯಜಮಾನ್ರು ಕೆಲಸದಲ್ಲಿ ಇದಾರೆ ಅಂತ ತೋರಿಸ್ತಿದ್ಯಲ್ಲ? ಹಲೋ, ಇವಾಗ ತಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ದಾರೆ, ಕೆಲಸ ಇದೆ ಅಂತ ನಾ ಹೇಳ್ತಾ ಇದ್ದೀನಿ. ಇದ್ದಾರೆ. ಹೌದು, ಅದರಲ್ಲಿ ತಾವು ಇಂಪ್ರೂವ್ಮೆಂಟ್ ನೋಡ್ತಿದ್ದೀರಾ, ಬೇರೆ ಕೆಲಸ ಬೇಕು ಅಂತನಾ? ಬೇರೆ ಕೆಲಸ ಬೇಕು ಅಂತ. ಇವಾಗ ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗಿದ್ದಾರೆ, ಅಲ್ಲಿ ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅನ್ನೋದು ಒಂದು. ಖಂಡಿತ ಸೆಲೆಕ್ಟ್ ಆಗ್ತಾರೆ. ಸ್ವಲ್ಪ ಡಿಲೇ ಆಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಸೆಲೆಕ್ಟ್ ಅವ್ರನ್ನ ತಗೋಬೇಕು ಅನ್ನೋ ಡಿಸಿಷನ್ ಆಗಿದೆ ಅಲ್ಲಿ. ಅವರು ನಿಮ್ಗೆ ಹೇಳೋದ್ರಲ್ಲಿ ಒಂದು ವಾರ 2 ವಾರ ಆಗ್ಬೋದು. ಅಕ್ಟೋಬರ್ ತಿಂಗಳು ಈಗ ಹೇಳ್ದಂಗೆ ತುಂಬಾ ಚೆನ್ನಾಗಿ ಕೆಲಸ ನೋಡ್ತಿರೋರ್ಗೆ ಒಳ್ಳೇದಾಗತ್ತೆ ಅಂತ ಇದೆ. ಅದರಿಂದ ಅದು ಬೇಗನೆ ಆಗತ್ತೆ, ನಿಮ್ಗೆ ಅಕ್ಟೋಬರ್ ಒಳಗಡೆ ಮುಗಿಯುತ್ತೆ. ಅದ್ರ ಜೊತೆಗೆ ನಿಮ್ಗೆ ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈಗಿರೋ ಕಷ್ಟ ನಾನು ಹೇಗ್ ನೀಗಿಸ್ಲಿ, ಏನ್ ಮಾಡೋದು, ನಮ್ಗೆ ದಾರಿನೇ ತೋಚ್ತಿಲ್ಲ ಅಂತ ಇರೋ ಪರಿಸ್ಥಿತಿಯಿಂದ ತಾವು ಆಚೆ ಬರ್ತೀರಾ, ಚೆನ್ನಾಗಾಗತ್ತೆ. ವೆರಿ ನೈಸ್. ಇವಾಗ ಇನ್ನೊಬ್ರು ಲೈನ್ ಅಲ್ಲಿ ಇದ್ದಾರೆ, ರೇಖಾ ಅವ್ರ ತರಾನೇ ಒಂದು ಪಾಸಿಟಿವ್ ಆನ್ಸರ್ಗೆ ವೇಟ್ ಮಾಡ್ತಾ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ನಮಸ್ಕಾರ, ನಿಮ್ ಹೆಸರು? ಆಶಾ ಅಂತ, ಮಾಗಡಿ ರೋಡ್ ಇಂದಾನಾ? ಮಹಾಲಕ್ಷ್ಮಿ ಲೇಔಟ್. ಓಕೆ ಆಶಾ, ಹೇಗ್ ಬರ್ತಿದೆ ಮಾರ್ನಿಂಗ್ ಮಂತ್ರ? ಅರುಣ್ ಬೇರೆ ಜಾಯ್ನ್ ಆಗಿದ್ದಾನೆ ಟೀಮ್ಗೆ. ಹೇಗ್ ಮಾಡ್ತಾ ಇದೀನಿ? ಚೆನ್ನಾಗಿದ್ಯಾ? ಓಕೆ, ಓಕೆ. ಸೊ ಅಮೃತ ಅವ್ರ ಜೊತೆ ಮಾತಾಡಿ ಆಶಾ. ಹೇಳಿ ಆಶಾ ಅವ್ರೆ. ಹಲೋ, ಹೇಳಿ, ನಮಸ್ತೆ, ಹೇಳಿಮಾ. ಅದೇ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಅವ್ರದ್ದು ಡೇಟ್ ಆಫ್ ಬರ್ತ್ 6/6. ಅದ್ಯಾವ್ದು ಬೇಡಮ್ಮ, ಅವ್ರ ಹೆಸರು ಹೇಳಿ. ಅವ್ರ ಹೆಸರು ಬಾಬು ಅಂತ, ಬಾಬು ಕೆ. ಏನ್ ವಿಚಾರವಾಗಿ ಕೇಳ್ಬೇಕು ಅಂತಿದ್ದೀರಾ? ಅವ್ರದ್ದು ಅದೇ ಬಿಸ್ನೆಸ್ ಬಗ್ಗೆ ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಇದೆ. ಅದು ಯಾವಾಗ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲಿ. ನೋಡಿಮ್ಮ, ಬಾಬು ಅವ್ರದ್ದು ಪ್ರಾಬ್ಲಮ್ಸ್ ಸಾಲ್ವ್ ಖಂಡಿತ ಆಗತ್ತೆ. ಜೊತೆಗೆ ಅವರ ಹವ್ಯಾಸಗಳು ಪ್ಲಸ್ ಅವರ ಖರ್ಚು. ಹವ್ಯಾಸ ಅಂದ್ರೆ ಕೆಟ್ಟದ್ದು ಅಂತಾನೆ ಹೇಳೋದಕ್ಕೇನು ಬರೋದಿಲ್ಲ. ಅವ್ರ ಖರ್ಚುಗಳನ್ನ ಅವ್ರು ಕಮ್ಮಿ ಮಾಡ್ಕೋಬೇಕು. ಬಿಸ್ನೆಸ್ ಅಲ್ಲಿ ಮಾಡ್ತಿರೋ ಖರ್ಚು ಅವ್ರ ವಿಚಾರವಾಗಿ ಅಂತ ಒಂದೇ ಅಲ್ಲ, ಅವ್ರ ಬಿಸ್ನೆಸ್ ಅಲ್ಲಿ ಇವಾಗ ಅವ್ರ ಬಿಸ್ನೆಸ್ ಅಲ್ಲಿ ಬೇರೆ ಅನ್ವಾಂಟೆಡ್ ಖರ್ಚುಗಳು ತುಂಬಾ ಕಂಡು ಬರ್ತಿದೆ. ಅವ್ರ ಕೈ ಹಿಡಿತಿಲ್ಲ ಅದನ್ನ, ಅಂದ್ರೆ ದುಡ್ಡು ಬಂದಿರೋದನ್ನ ಅವ್ರು ಹಿಡಿಯಕ್ ಆಗ್ತಿಲ್ಲ. ಅದ್ರ ವಿಚಾರವಾಗಿ ಅವರು ಸ್ವಲ್ಪ ಅದ್ರ ಯೋಚನೆ ಮಾಡ್ಲಿ. ಅವರ ಬಿಸ್ನೆಸ್ ನಡೆಸ್ತಿರೋದ್ರಲ್ಲಿ ಈಸ್ಟ್ ಝೋನ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಿ. ಅವ್ರ ಅಂಗಡಿ ಇರ್ಬೋದು, ಆಫೀಸ್ ಇರ್ಬೋದು, ತಮ್ಮ ಮನೆಯಲ್ಲೂ ಕೂಡ ಈಸ್ಟ್ ಝೋನ್ ಅಲ್ಲಿ ಕೆಲವು ಒಳ್ಳೆ ಗಿಡಗಳು, ತುಳಸಿ ಇರ್ಬೋದು, ಆ ರೀತಿ ಒಂದು ಒಳ್ಳೆ ಗಿಡ, ಒಂದು ಪಾರಿಜಾತ ಗಿಡ ಇರ್ಬೋದು, ಆ ತರ ಗಿಡಗಳನ್ನಿಟ್ಟು ಊದ್ಕಡ್ಡಿ ಹಚ್ಚಿ ಈಸ್ಟ್ ಝೋನ್ ನ ಸ್ವಲ್ಪ ನೀವು ಎನರ್ಜೈಸ್ ಮಾಡಿ, ಖಂಡಿತ ತಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಪ್ಲಸ್ ತಮ್ಮ ಯಜಮಾನ್ರಿಗೆ ಹೇಳಿ ಅವ್ರು ಖರ್ಚು ಮಾಡ್ತಿರೋದ್ರ ಮೇಲೆ ಗಮನ ಕೊಡ್ಲಿ. ಬರ್ತಿರೋದು ಹಾಗೆ ಹೋಗ್ತಿದೆ, ಯಾಕೆಂದ್ರೆ ಅವ್ರ ಕೈ ಹಿಡಿತಿಲ್ಲ. ಕಂಡಿದ್ದೆಲ್ಲ ಆಸೆ ಒಂದು ಇದಕ್ಕೆ ಅದನ್ನ ಈ ಇಂಪ್ರೂವ್ ಆಗತ್ತೆ, ಹತ್ತಂದ್ರೆ ಇಂಪ್ರೂವ್ ಆಗತ್ತೆ. ಅವರ ಮನಸ್ಸು ಅವ್ರು ಗಟ್ಟಿ ಮಾಡ್ಕೊಂಡು ಇರೋ ದುಡ್ಡನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದನ್ನ ನೋಡ್ಲಿ, ಇರೋದನ್ನ ಆ ರೀತಿ ಖರ್ಚು ಮಾಡೋದು ಕಮ್ಮಿ ಮಾಡ್ಲಿ. ಸೊ ಇವ್ರಿಗೆ ಬಂದಂತಹ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಯಾವುದು, ಜೊತೆಗೆ ನಿಮ್ಮ ಯಾವುದೇ ಪ್ರಶ್ನೆ ನೀವು ಕೇಳಿದ್ರು ಕೂಡ ಅದಕ್ಕೆ
ಅಪ್ರಾಪ್ರಿಯೇಟ್ ಆದಂತಹ ಕಾರ್ಡೇ ಇಲ್ಲಿ ಬರುತ್ತೆ. ಅದನ್ನೆಲ್ಲ ಹೇಳ್ತೀವಿ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಕಾರ್ಡ್ನ ಕೂಡ ತೋರಿಸ್ತೀವಿ ಸ್ವಲ್ಪ ಹೊತ್ತಲ್ಲಿ. ನಾನ್ ಸೌಜನ್ಯ ಅಂಡ್ ಅರುಣ್ ಹರಿಹರನ್ ಜೊತೆ ಇವತ್ತು ಇದ್ದಾರೆ ವೆರಿ ಫೇಮಸ್ ಟ್ಯಾರೋ ಕಾರ್ಡ್ ರೀಡರ್ ಅಮೃತ್ ಹಿರಣ್ಯ ಅವರು. ಸೊ ಬ್ರೇಕ್ ಅಲ್ಲಿ ಸಖತ್ ನಮ್ಮ ಪರ್ಸನಲ್ ವಿಷಯಗಳೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ, ಫುಲ್ ಗ್ಲೋ ಬಂದ್ಬಿಡಿದೆ ಅದಕ್ಕೆ ಅಮೃತ್ ಅವರ ಮುಖದಲ್ಲಿ. ಸೊ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ, ಗೆಸ್ ಮಾಡಿ ಯಾವ ವಿಷಯದ ಬಗ್ಗೆ ನಾ ಕೇಳಿರ್ಬೋದು ಅವ್ರನ್ನ ಅಂತ. ಓಕೆ, ಇವಾಗ ನಿಮ್ಮ ಮುಖದಲ್ಲೂ ಗ್ಲೋ ಬರ್ಬೇಕಾ, ನಿಮ್ಮ ಪ್ರಶ್ನೆಗೆ ಪಾಸಿಟಿವ್ ಆಗಿರುವಂತಹ ಉತ್ತರ ಬೇಕಾ? ಹಾಗಿದ್ರೆ ಕಾಲ್ ಮಾಡಿ ಅಂತ ಹೇಳಿದ್ವಿ. 41219999 ದಟ್ಸ್ ದ ನಂಬರ್ ಯು ಹ್ಯಾವ್ ಟು ಕಾಲ್ ಟು. ಸೊ ಇವಾಗ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ನಿಮ್ ಹೆಸರು? ನಮಸ್ತೆ, ನಾನು ಅನಿತಾ. ಅನಿತಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಂಟ್ವಾಳ. ಅನಿತಾ ಬಂಟ್ವಾಳ ತಾಲೂಕು, ಅನಿತಾ. ದಕ್ಷಿಣ ಕನ್ನಡ. ಓಕೆ ಅನಿತಾ, ಕೆಲ್ಸ ಎಲ್ಲ ಮುಗೀತಾ? ಆಯ್ತು. ಆಯ್ತಾ? ಓಕೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ ಅಮೃತ್ ಅವ್ರನ್ನ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಜೀವನ್ ಕೃಷ್ಣ ಅಂತ ಹೆಸರು. ಏನ್ ಹೆಸರು? ಜೀವನ್ ಕೃಷ್ಣ. ಜೀವನ್ ಕೃಷ್ಣನ್. ಜೀವನ್ ಕೃಷ್ಣ ಅಂದ್ರೆ ಅವನಿಗೆ 2 ಹೆಸರು ಉಂಟು, ಸವ್ಯಸಾಚಿ ಮತ್ತು ಜೀವನ್ ಕೃಷ್ಣ. ಜೀವನ್ ಕೃಷ್ಣ ಅವನ ಜಾತಕದ ಹೆಸರು. ತೊಂದ್ರೆ ಇಲ್ಲ, ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಅವನ ಹೆಸರು ಜೀವನ್ ಕೃಷ್ಣ ಅಂತ. ಓಕೆ. ಹಾಗೆ ಅವನ ಎಜುಕೇಶನ್ ಬಗ್ಗೆ, ಈಗ ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾನೆ. ಸೈನ್ಸ್ ಅಲ್ಲಿ ಅವರು ಕಾಮರ್ಸಾ? PCMB. PCMB. ನೋಡಿಮ್ಮ, ಅವ್ರಿಗೆ ಇಂಜಿನಿಯರಿಂಗ್ ಚೆನ್ನಾಗಿ ಆಗ್ಬರುತ್ತೆ. ಅದೇ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತೇನೆ ಅಂತ ಹೇಳ್ತಾನೆ, ಅದು ಆಗುತ್ತೆ ಅವನಿಗೆ? ಆಟೋಮೊಬೈಲ್ ಖಂಡಿತ ಆಗತ್ತೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಯಾಕೆಂದ್ರೆ ಕಾರ್ಡ್ ಬಂದಿದೆ, ಕಾರ್ಡ್ ತೋರಿಸ್ಬಿಡಿ. ಖಂಡಿತ ಏಕಾಗ್ರತೆ ಇಲ್ಲ ಸರ್. ಮತ್ತೆ ಅವನಿಗೆ ಯಾವ ದಿಕ್ಕು ಅವನಿಗೆ ಕುಳಿತು ಓದ್ಲಿಕ್ಕೆ? ಯಾವ ದಿಕ್ಕು ಅಂದ್ರೆ ಯಾವ ರೀತಿ? ಈಗ ಉತ್ತರಕ್ಕೆ ಕೂತು ಓದ್ಬೇಕಾ ಅಥವಾ ಪೂರ್ವ ಪಶ್ಚಿಮ ಹಾಗೆ? ಅವರು ನಾರ್ತ್ ಈಸ್ಟ್ ಫೇಸ್ ಮಾಡ್ಲಿಮ್ಮ. ದೇವ್ ಮೂಲೆಯಲ್ಲಿ ಕೂತು ಓದೋದು ಒಳ್ಳೇದು. ನನಗೆ ವಾಸ್ತು ನಾರ್ತ್ ಈಸ್ಟ್. ಹಾ, ನಾರ್ತ್ ಈಸ್ಟ್. ನಾನು ಅಂತ ವಾಸ್ತು ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿರೋದ್ರಲ್ಲಿ, ಕೇಳ್ಪಟ್ಟಿರೋದ್ರಲ್ಲಿ ದೇವ್ ಮೂಲೆಯಲ್ಲಿ ಕೂತ್ಕೊಂಡು ಓದೋದು ಒಳ್ಳೇದು. ಓಕೆ. ಸೊ ಬೆಡ್ರೂಮ್ ಇರೋದಕ್ಕೆ ಕೂತ್ಕೊಂಡು ಓದ್ದೇ ಇದ್ರೆ ಒಳ್ಳೇದಲ್ವಾ? ಬೆಡ್ರೂಮ್ ನೋಡ್ತೀರಿ ನಿದ್ದೆ ಬರ್ತಾ ಇರುತ್ತೆ. ಮೇಲಾಗಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿದ್ರೆ ತಲೆಗೆ ಹತ್ತೆ ಹತ್ತತ್ತೆ. ಹೌದು ಹೌದು, ಡೆಫಿನೆಟ್ಲಿ. ಸೊ ಇವಾಗ ಇನ್ನೊಬ್ರು ಲೈನ್ ಅಲ್ಲಿ ರೆಡಿ ಆಗಿದ್ದಾರೆ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ಯಮುನಾ ಅಂತ. ಯಮುನಾ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಓಕೆ, ಇಂಡಸ್ಟ್ರಿಯಲ್ ಏರಿಯಾ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಶ್ನೆ ಯಮುನಾ? ನಮ್ಮ ಅಕ್ಕನ ಬಗ್ಗೆ. ಓಕೆ, ಅಕ್ಕನ ಹೆಸರು? ರೂಪಾ ಅಂತ. ರೂಪಾ ಅಂತನಾ? ಓಕೆ, ಹೇಳಿ ಯಮುನಾ ಅವ್ರೆ. ಅವಳಿಗೆ ಮದ್ವಾಗಿ 4 years ಆಯ್ತು, ಇನ್ನೂ ಮಕ್ಕಳಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಯಜಮಾನ್ರ ಹೆಸರು ಹೇಳಿಮ್ಮ. ತಮ್ಮ ಬಾಬಾ? ಮಾರುತಿ. ಮಾರುತಿ. ಓಕೆ. ಮಗು ಆಗಬೇಕು. ಅತಿ ಶೀಘ್ರದಲ್ಲೇ ಒಳ್ಳೆ ಸುದ್ದಿ ಬರುತ್ತೆ. ಇನ್ನ 6 ತಿಂಗಳಲ್ಲಿ ಅವರು ನಿಮಗೆ ಕನ್ಸೀವ್ ಆಗಿರೋದು ಸುದ್ದಿ ಕೊಡ್ತಾರೆ. ಅವರು ಮಾಡ್ತಿರೋದನ್ನ ಕೆಲವು ಬದಲಾವಣೆಗಳು ಮಾಡಬೇಕು. ಹಾಗಿದ್ರೆ ಅವರು ಪ್ರಾಬ್ಲಿ ಒಂದು ಹೋಮಿಯೋಪತಿ ಅಥವಾ ಆಯುರ್ವೇದಿಕ್ ಆರ್ ನಾರ್ಮಲ್ ಗೈನಕಾಲಜಿಸ್ಟ್ ಹತ್ರ ಮೀಟ್ ಮಾಡಿ ಮಾತಾಡೋದು ಒಳ್ಳೇದು ಅಂತ ಕಂಡು ಬರ್ತಿದೆ. ಲೆಟ್ ಹರ್ ಟೇಕ್ ಸಮ್ ಹೆಲ್ಪ್ ಅಂತ ಇದೆ. ಹೆಲ್ಪ್ ತಗೊಂಡು ಮುಂದುವರಿಸಲಿ. 6 ತಿಂಗಳಲ್ಲಿ ಖಂಡಿತ ಕನ್ಸೀವ್ ಆಗತ್ತೆ ಅಮ್ಮ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ಲರಿಗೂ ಲೈಫಲ್ಲಿ ಒಂದಲ್ಲ ಒಂಥರದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ವಲ್ಪ ಏನು ಹುಡುಗಿ ಮದ್ವೆ ವಯಸ್ಸಿಗೆ ಬರ್ತಿದ್ದ ಹಾಗೆ ಮದ್ವೆ ಆಗಿಲ್ಲ ಅನ್ನೋ ಟೆನ್ಷನ್, ಮದ್ವೆ ಆದ್ಮೇಲೆ ಗಂಡ ಸರಿ ಇಲ್ಲ ಅಥವಾ ಗಂಡ ಸರಿ ಇದ್ರೆ ಅತ್ತೆ ಮಾವ ಸರಿ ಇಲ್ಲ ಅನ್ನೋ ಟೆನ್ಷನ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಮದುವೆ ಆದ್ರೆ ಮಕ್ಕಳಾಗಿಲ್ಲ ಅನ್ನೋ ಟೆನ್ಷನ್, ಮಕ್ಕಳಾದ್ಮೇಲೆ ಮಕ್ಕಳು ಹಠ ಮಾಡ್ತಾರೆ ಅನ್ನೋ ಟೆನ್ಷನ್, ಮಕ್ಕಳು ಹಠ ಮಾಡಿದ್ರೆ ಭವಿಷ್ಯದ ಬಗ್ಗೆ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಇವ್ರ ವಿಷಯದಲ್ಲಿ ನಾನು ಬೇಸ್ ಚಕ್ರ ಅಂತ ಯಾವ್ದು ಹೇಳ್ತೀನಿ, ಬ್ಲಡ್ ಸ್ಟೋನ್, ದಟ್ ಶೋಸ್ ಇನ್ ಡೌಸಿಂಗ್ ದಟ್ ಹಿಂದೆ ಆಗಿದೆ, ಬಟ್ ಅವ್ರಿಗೆ ಗೊತ್ತಾಗ್ದಂಗೆ ತೊಂದರೆ ಆಗಿದೆ. ಓಕೆ, ಪ್ರೀವಿಯಸ್ಲಿ ಅವ್ರು 4 years ಅಂದ್ರಲ್ಲ, 4 years ಅಲ್ಲಿ ಹಿಂದೆ ಆಗಿದೆ, ಬಟ್ ಅವ್ರಿಗೆ ತಿಳ್ಕೊಳ್ಳೋ ಅಷ್ಟರಲ್ಲಿ ಪ್ರಾಬಬ್ಲಿ ಅವರು ಊಟದಲ್ಲೋ ಅಥವಾ ಎಕ್ಸರ್ಸೈಸ್ ಅಲ್ಲಿ ತೊಂದರೆ ಆಗಿ ಮಿಸ್ಕ್ಯಾರೇಜ್ ಅಂತ ಹೇಳೋದು. ಇಟ್ ಇಸ್ ಪ್ರಾಬ್ಲಿ ಪೋಸ್ಟ್ 3-4 months ಇರ್ಬೋದು, ಬಟ್ ಕನ್ಸೀವ್ ಆಗಿ ಪ್ರಾಬ್ಲಿ a day or 2 or a week or 2 ಹಾಗೆ ತೊಂದರೆ ಆಗಿದೆ. ಅವ್ರಿಗೆ ಅದು ಗೊತ್ತಾಗಿಲ್ಲ. ನೋಡಿ, ಅದು ಕೂಡ ಗೊತ್ತಾಗತ್ತೆ ಟ್ಯಾರೋ ಕಾರ್ಡ್ ನಲ್ಲಿ. ಟ್ಯಾರೋ ಕಾರ್ಡ್ ಮೂಲಕ ಇಂಥದ್ದು ಗೊತ್ತಾಗಲ್ಲ ಅಂತಾನೆ ಇಲ್ಲ. ಈ ತರ ಸುಮಾರು ವಿಷಯಗಳು ಅಮೃತ್ ಹಿರಣ್ಯ ಅವ್ರ ಹತ್ರ ನೀವು ಕೂಡ ನೇರವಾಗಿ ಒಂದು ಪ್ರಶ್ನೆನ ಕೇಳ್ತೀರಾ ಅಂತಿದ್ರೆ ಕಾಲ್ ಮಾಡಬಹುದು 41219999. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದಾರ ಲೈನ್ ಅಲ್ಲಿ. ಹಲೋ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ವೀಣಾ ಅಂತ. ವೀಣಾ, ಓಕೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಮಾರ್ನಿಂಗ್ ಮಾತ್ರ ಹೇಗ್ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಫ್ರೆಂಡ್ಸ್ ಅವ್ರಿಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಸ್ವಲ್ಪ ಬೇಜಾರಾಗ್ತಿದ್ಯಾ? ಸ್ವಲ್ಪ ದಿನ ಹೋಗ್ತಿದ್ದಂಗೆ ಆ ಬೇಜಾರನ್ನ ಕಳಿಸ್ತೀವಿ, ಚಿಂತೆ ಮಾಡಿ.
ಅದು ನಿರಂಜನ್ ಅವ್ರು ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಏನು ಹೇಳಿ? ಏನು ನಿರಂಜನ್ ಅವ್ರು ಇರ್ಬೇಕಿತ್ತು ಅನ್ಸುತ್ತೆ. ಇರ್ಬೇಕಿತ್ತು Okay. ಅನ್ಸತ್ತಾ? ಇವ್ನ್ ಬಂದಿರೋದು ಒಂದ್ ಸ್ವಲ್ಪ ಖುಷಿ ಆಗ್ತಿದ್ಯಾ? ಹೌದೌದು, ನಿಜ ನಿಜ. ಚೆನ್ನಾಗಿ ನಡ್ಸ್ಕೊಡ್ತಾರೆ. ಡೋಂಟ್ ವರಿ. ಓಕೆ, ಸೊ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ ಮಾತಾಡ್ತೀರಾ ವೀಣಾ ಅವರೇ? ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಟವರ್ ಮೇಲ್ ಬಂದ್ಬಿಡಿ ಸಾಧ್ಯ ಆದ್ರೆ. ಓಕೆ ವೀಣಾ ಅವರೇ, ಅಮೃತ ಅವರಿದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಸರ್, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ, ಅದೆಲ್ಲ ಸರಿ ಹೋಗತ್ತಾ ಅಂತ ಕೇಳ್ಬೇಕು. ತುಂಬಾ ಪ್ರಾಬ್ಲಮ್. ಹೌದು ಹೌದು ಸರ್. ಸೊ ನಿಮ್ಮ ಮನೆಯ ಪರಿಸ್ಥಿತಿ ವಿಚಾರವಾಗಿ ನೋಡೋಣ. ಹಾ ನೋಡಿ ಸರ್. ನೆಟ್ವರ್ಕು ಪ್ರಾಬ್ಲಮ್ ಇದೆ ಪಾಪ ಇವ್ರ ಮನೇಲಿ. ನೋಡಿಮ್ಮ, ನವೆಂಬರ್ ಅಲ್ಲಿ ತಮ್ಮ ಮನೆ ಸಂತೋಷಗೊಳ್ಳುತ್ತೆ. ಅಕ್ಟೋಬರ್, ಖಂಡಿತ ಅಕ್ಟೋಬರ್ ಅಲ್ಲೂ ನೋಡಿ ತೋರಿಸ್ತೀನಿ. ಅಕ್ಟೋಬರ್ ಅಲ್ಲಿ ಸ್ವಲ್ಪ ನಿಮ್ಮ ಮಾನಸಿಕ ಹಿಂಸೆಗಳು ಜಾಸ್ತಿ. ನಾನು ಇದನ್ನ ಹಿಂದೆನೂ ಹೇಳಿದ್ದೀನಿ. ಡೆವಿಲ್ ಕಾರ್ಡ್, ವಿಚ್ ಫಿಯರ್ ಇಸ್ ಬಿಗರ್ ದೆನ್ ಲೈಫ್. ಭಯ ಜೀವನಕ್ಕಿಂತ ದೊಡ್ಡದು. ಪ್ಲಸ್ ಅದರಲ್ಲಿ ಬೇಕಾದಷ್ಟು ಬೇಡದೇ ಇರೋ ರೀತಿ ಖರ್ಚುಗಳಾಗ್ತಿರೋದು, ಆಸ್ಪತ್ರೆಗಳಿಗಿರ್ಬೋದು, ಅನ್ವಾಂಟೆಡ್ ಖರ್ಚಿರ್ಬೋದು, ಸುಮ್ಮನೆ ಹೋಗ್ತಿದ್ದ ನಿಂತಿರೋ ಗಾಡಿಗೆ ಯಾರೋ ಬಂದ್ ತಗ್ಲಿ ಅದಕ್ಕೆ ಖರ್ಚಿರ್ಬೋದು. ಆ ರೀತಿ ತಮಗೆ ತೊಂದರೆಗಳು ಜಾಸ್ತಿ ಆಗ್ತಿದೆ. ಪ್ಲಸ್ ಬರೋದಕ್ಕೂ ಧಕ್ಕೆ ಆಗ್ತಿದೆ ಅಂತ. ಅದು ತುಂಬಾ ಹಿಂಸೆ ಆಗ್ತದೆ. ಮನಸ್ಸೇ, ಅದೇನ ಅಂದಿದ್ದು. ಎಲ್ಲ ಮನಸ್ಸಿನಲ್ಲೇ. ಡೆವಿಲ್ ಕಾರ್ಡ್ ಅಂದ್ರೆ ಮನಸ್ಸು, ನಮ್ಮ ಬುದ್ಧಿ. ಸೊ ನಮ್ಗೆ ಭಯ, ಅದೇ ಹೇಳಿದ್ನಲ್ಲ, ಆತಂಕ, ಮನಸ್ಸಿಗೆ ಬೇಜಾರು, ಆಲ್ ದಟ್ ಆ ಕಾರ್ಡಲ್ಲಿ ಬರೋದು. ಆದ್ರೆ ನಿಮ್ಗೆ ನೋಡಿ, ಅದು ಅಕ್ಟೋಬರ್. ನವೆಂಬರ್ ವಿಷಯವಾಗಿ ಹೀಗಿರುತ್ತೆ ತಮ್ಮ ಮನೆ. ನಗ್ನಗ್ತಾ ಹೂವ, ಒಬ್ರು ಜೊತೆ ಒಬ್ರು ಖುಷಿಯಾಗಿರೋ ತರ ಆಗತ್ತೆ. ಅದರಿಂದ ಒಂದು ತಿಂಗಳಲ್ಲಿ ಅದು ಒಳ್ಳೇದಾಗತ್ತೆ ಅಂತ ಇದೆ. ನಿಮ್ಗೆ ರಿಸಲ್ಟ್ ಕಾರ್ಡ್ ಅಲ್ಲಿ ತಾವು ಏನು ಮಾಡಿದ್ರೆ ತಮ್ಗೆ ಬೇಗ ಅದು ಒಳ್ಳೇದಾಗತ್ತೆ ಅಂತಾನು ನೋಡಿ ಹೇಳ್ತೀನಿ. ನಿಮ್ಮ ಮನೆ ಹತ್ರ ಶಿರ್ಡಿ ಸಾಯಿಬಾಬಾದ ಯಾವ್ದಾದ್ರು ದೇವಸ್ಥಾನ ಇದೆಯಾ? ಕಾಲ್ ಕಟ್ ಆಗಿದೆ. ಅವರು ಹೋಗಿ ಬರೋದು ಒಳ್ಳೇದು. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಹತ್ರದಲ್ಲಿ ಡೆಫಿನೆಟ್ಲಿ ಒಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದ್ದೇ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಹೆದರ್ಕೊಂಬೇಡಿ, ಏನೇ ಕೆಲಸ ಮಾಡಕ್ಕೂ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ನಾನು. ಹೌದು. ಸೊ ನೀವು ಅಷ್ಟೇ ಧೈರ್ಯವಾಗಿ ಮುನ್ನುಗ್ಗಿ ಒಂದೇ ಒಂದು ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪಡ್ಕೊಳ್ಳಿ. ಓಕೆನಾ? ಸೊ ಅದಕ್ಕೆ ಬ್ರೇಕ್ಗೆ ಅದಕ್ಕೂ ಮುಂಚೆ ಆಯುರ್ವೆನ್ ನ್ಯೂಟ್ರಿ ಗೈನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡ್ಬೇಕಂತಿದ್ರೆ 41219999 ಕಾಲ್ ಮಾಡಿ. ಇವಾಗ ತಗೊಳ್ಳಿ ಒಂದು ದೊಡ್ಡ ಕೊಂಡ ಚಿಕ್ಕದ್ಕೊಂಡ. ಇವಾಗ ಒಬ್ರು ವೆರಿ ಸ್ಪೆಷಲ್ ಕಾಲರ್ ಅಪ್ಪ. ಇವ್ರು ಬೆಂಗಳೂರವರು ಅಲ್ಲ, ಕರ್ನಾಟಕದವರು ಅಂತೂ ಮೊದಲೇ ಅಲ್ಲ, ಹೈದ್ರಾಬಾದ್ ದಿಂದ ಕಾಲ್ ಮಾಡಿದ್ದಾರೆ. ಇವ್ರನ್ನ ಮಾತಾಡೋದಕ್ಕೂ ಮುಂಚೆ ಸಪೋಸ್ ನಮ್ಮ ಆರ್ಯವರ್ಧನ್ ಅವ್ರು ಇಲ್ಲಿ ಇದ್ದಿದ್ರೆ ಹೇಗೆ ರಿಯಾಕ್ಟ್ ಮಾಡೋರು ಹೇಳೋಣ? ಹೈದ್ರಾಬಾದ್ ಇಂದ ಕಾಲ್ ಮಾಡಿದ್ದಾರೆ. ಆಕ್ಚುಲಿ ಹೈದ್ರಾಬಾದ್ ಅನ್ನೋ ಹೆಸರೇ ಸರಿ ಇಲ್ಲ, ಯಾಕಂದ್ರೆ ಹೈದ್ರಾಬಾದ್ ಅಲ್ಲಿ ಬ್ಯಾಡ್ ಇದೆ ಅಂತ ಹೇಳಿರೋರು. ಸೊ ಇಲ್ಲಿ ಇವಾಗ ಅಮೃತ್ ಅವರು ಎಲ್ಲದರಲ್ಲೂ ಪಾಸಿಟಿವ್ ವೈಬ್ರೇಷನ್ ಬಗ್ಗೆನೇ ಮಾತಾಡ್ತಾರೆ. ಇವಾಗ ಹೈದ್ರಾಬಾದ್ ಇಂದ ಕಾಲ್ ಮಾಡೋರು, ನಿಮ್ ಹೆಸರೇನು? ಹಲೋ ನಮಸ್ಕಾರ. ಶೈಲಜಾ ಅವರೇ, ನಿಮ್ ಹೆಸರೇನು? ಶೈಲಜಾ ಅವರೇ ನಿಮ್ ಹೆಸರೇನು? ಆಹಾ, ವಾಟ್ ಅ ಬ್ರಿಲಿಯಂಟ್ ಕ್ವೆಶ್ಚನ್. ಯಾ ಶೈಲಜಾ ಅವರೇ, ನಿಮ್ ಹೆಸರು ಶೈಲಜಾ ಅಲ್ವಾ? ಸೌಜನ್ಯ ಅವರೇ. ಹೌದು ಶೈಲಜಾ ಅವರೇ, ಹೇಳಿ, ಹೇಗಿದ್ದೀರಾ? ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು ಶೈಲಜಾ, ಥ್ಯಾಂಕ್ ಯು ಸೋ ಮಚ್. ಹೈದ್ರಾಬಾದ್ ಅಲ್ಲಿ ನಾವು ಆಕ್ಚುಲಿ ಕರ್ನಾಟಕದವರೇ ರೀ. ಓ ಹೌದಾ? ಓಕೆ, ಬಟ್ ಹೈದ್ರಾಬಾದ್ ಅಲ್ಲಿ ಇದ್ದೀರಾ ಅಷ್ಟೇ ಅಲ್ವಾ? ಹೌದೌದು, ರೀಸೆಂಟ್ ಆಗಿ ಈಗ ಟ್ರಾನ್ಸ್ಫರ್ ಆಗಿದೆ ನಮ್ಗೆ ಹೈದ್ರಾಬಾದ್ಗೆ. ರಾಮೋಜಿ ಫಿಲ್ಮ್ ಸಿಟಿ ಎಷ್ಟ್ ಸಲ ಹೋಗಿದ್ದೀರಾ? ಇನ್ನೂ ಹೋಗ್ಲಿಲ್ಲ, 3 months ಆಗಿದೆ ನಾವ್ ಇಲ್ಲಿಗೆ ಬಂದ ಅಷ್ಟೇ. ಹೌದಾ? ಮತ್ತೆ ಫಸ್ಟ್ ಹೋಗಿ ರಾಮೋಜಿ ಫಿಲ್ಮ್ ಸಿಟಿ. ನಮ್ ಸುಮಾರು ಕನ್ನಡ ಫಿಲ್ಮ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಹೌದೌದು. ಓಕೆ, ನೀವೆಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ. ಓಕೆ ಓಕೆ, ಏನೇನು? ಸಾರಿ, ಹೇಳಿ. ಹಲೋ. ಓಕೆ ಶೈಲಜಾ ಅವರೇ, ಅಮೃತ್ ಹತ್ರ ನಿಮ್ ಪ್ರಶ್ನೆ ಕೇಳಿ. ಓಕೆ ಓಕೆ. ನಮಸ್ತೆ, ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ರೀಸೆಂಟ್ ಆಗಿ ಅಷ್ಟೇ ವೆಡ್ಡಿಂಗ್ ಆನಿವರ್ಸರಿ ಆಯ್ತು ಅವ್ರದ್ದು. ವಿಶ್ ಮಾಡಲ್ವಾ ಶೈಲಜಾ? ಹಲೋ. ಹಲೋ, ಹೇಳಿಮ್ಮ. ಸರ್, ಇದು ನಮ್ಮ ಸೈಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲೇ. ಅದು ಯಾವಾಗ ಕೂಡ ಬರುತ್ತೆ ಅಂತ ನನ್ ಕ್ವಶನ್ ಸರ್. ಈಗ ಹೈದರಾಬಾದ್ ಇಂದ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಬೆಂಗಳೂರಿಗೆ ಸಿಗುತ್ತೆ. ಒಂದ್ ವರ್ಷ ಆಗತ್ತಮ್ಮ, ಅಂದ್ರೆ ಬರೋ ವರ್ಷ 2014 ಅಲ್ಲಿ ತಮ್ಗಾಗತ್ತೆ. ತಮ್ದೊಂದು ಯಾವ್ದೋ ಬೆಂಗಳೂರಲ್ಲೋ ಹೈದರಾಬಾದಲ್ಲೋ ಗೊತ್ತಿಲ್ಲ, ಒಂದು ಹರಕೆ ಪೆಂಡಿಂಗ್ ಇದೆ. ಮನೆ ದೇವ್ರಿಗೆ ಹೋಗೋದಿರ್ಬೋದು, ಯಾವ್ದಕ್ಕೆ ಅನ್ಕೊಂಡಿದ್ದೀರೋ ನೋಡಿ. ಅದು ನಂತರ ತಮ್ಗೆ ಸೈಟ್ ವಿಷಯವಾಗಿ ಬೇಗನೆ ಆಗತ್ತೆ. ಬೆಂಗಳೂರಲ್ಲಿ ಸೈಟು ಮಾಡ್ತೀರಾ, ಚೆನ್ನಾಗೂ ಇರ್ತೀರಾ. ಬಟ್ ಬರೋ ವರ್ಷ, ಈ ವರ್ಷದಲ್ಲಿ 2013 ಇಲ್ಲ, 2014 ಅಲ್ಲಿ ಆಗತ್ತೆ. ದ ಇಯರ್ ಇಟ್ ಸೆಲ್ಫ್ ವಿಲ್ ಬಿ ಅ ವೆರಿ ಪಾಸಿಟಿವ್ ಇಯರ್. ನಿಮ್ಗೆ 2014 would turn out to be a very positive year. ಸೊ ನಿಮ್ಗೆ ಆ ಪಾಸಿಟಿವಿಟಿಗೆ ಬಂದಿರುವಂತಹ ಕಾರ್ಡ್ ನ ಕೂಡ ತೋರಿಸ್ತಾರೆ ಅಮೃತ್ ಅವರು ಇನ್ ಜಸ್ಟ್ ಫ್ಯೂ ಸೆಕೆಂಡ್ಸ್. ಹಾಗೆ ಟಿವಿ ಸ್ಕ್ರೀನ್ ನೋಡ್ತಾ ಇರಿ. ಮೇಡಮ್, ನೆಕ್ಸ್ಟ್ ಇಯರ್ ಟ್ರಾನ್ಸ್ಫರ್ ಆಗ್ತಿದ್ಯಾ ಮತ್ತೆ ಬ್ಯಾಂಗ್ಳೂರ್ಗೆ ಏನಾದ್ರು ನಿಮ್ಗೆ?
ಹೌದು. ಮತ್ತೆ ನಾವು ಆಕ್ಚುಲಿ ಇಲ್ಲಿ ನಮ್ಮ ಇದಕ್ಕೋಸ್ಕರ ಬಂದಿದ್ದಷ್ಟೇ. ನೋಡಿದ್ರ ಆ ಕಾರ್ಡ್ ಎತ್ತಕ್ ಮುಂಚೆ ನಾನೇ ಹೇಳ್ಬಿಟ್ಟೆ ನಿಮ್ಗೆ ನೆಕ್ಸ್ಟ್ ಇಯರ್ ಸೀಟ್ ಸಿಗುತ್ತೆ. ಫುಲ್ ರಿಲೇಶನ್ಶಿಪ್ ನಮ್ದು ಎಲ್ಲ ಇದೆಲ್ಲಾನು ಬ್ಯಾಂಗ್ಳೂರೇ. ಓಕೆ ಸೊ ನಿಮ್ಗೆ ಬಂದಿರೋ ಕಾರ್ಡ್ ನ ನೋಡಿ. ಇದ್ರಿಂದ ಬಂದಿದೀವಿ ಅಷ್ಟೇ ಈಗ. ಓಕೆ ಸೊ ನಿಮಗೆ ಬಂದಿರೋ ಕಾರ್ಡ್ ಯಾವ್ದು ನೋಡಿ ಶೈಲಜಾ ಅವ್ರ ಸ್ಕ್ರೀನ್ ಮೇಲೆ. ನೆಕ್ಸ್ಟ್ ಇಯರ್ ತುಂಬಾ ಚೆನ್ನಾಗಿರತ್ತೆ ನೋಡಿ. ಮನೆ ಓಪನಿಂಗ್ ತರಾನು ಇದೆ. ಹಾಗೆ ನಿಮ್ ಸೈಟ್ ಖಂಡಿತ ಆಗತ್ತೆ, ಚೆನ್ನಾಗತ್ತೆ. 2014 ಪ್ರಾಬಬ್ಲಿ ಯುಗಾದಿ ನಂತರ ಒಳ್ಳೆ ಸುದ್ದಿ ಬರುತ್ತೆ. ನಮ್ಗೆ ಈ ವರ್ಷ ಮುಂದಿನ ವರ್ಷ ಎಲ್ಲ ಗುರುಪ್ರವೇಶಕ್ಕೆ ಸುಮಾರು ಕಾಲ್ಗಳು ಬರುತ್ತೆ ಅಂತ ಆಯ್ತಲ್ಲ. ಹೌದು ಡೆಫಿನೆಟ್ಲಿ. ಸೊ ಇವಾಗ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ. ಸೊ ಆಯುರ್ವಿನ್ ನ್ಯೂಟ್ರಿ ಗೇನ್ ಅವರ ಮಾರ್ನಿಂಗ್ ಮಂತ್ರಕ್ಕೆ ನೀವು ಲಾಸ್ಟ್ ಕಾಲರ್, ಇವತ್ತು ಲಕ್ಕಿ ಕಾಲರ್. ಬಿಕಾಸ್ ಇದ್ರ ಮೇಲೆ ಕಾಲ್ ಪಿಕ್ ಮಾಡ್ತಿಲ್ಲ, 9:30 ಆಗ್ತಾ ಬಂತು. ಅದಕ್ಕೆ ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವಿಲ್ಲೇ ಬೆಂಗಳೂರಿಂದ ಮೇಡಮ್. ಬೆಂಗಳೂರಲ್ಲಿ ಎಲ್ಲಿಂದ? ಹೌದೌದು. ಎಲ್ಲಿಂದ ಬೆಂಗಳೂರಲ್ಲಿ? ಬೆಂಗಳೂರು ವಿಲ್ಸನ್ ಗಾರ್ಡನ್. ವಿಲ್ಸನ್ ಗಾರ್ಡನ್ ಡಬಲ್ ರೋಡ್. ವಿಲ್ಸನ್ ಗಾರ್ಡನ್ ಇಂದ ನಾವು ಒಂದ್ ಕಡೆ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ. ಅಲ್ಲಿ ಯಾಕೋ ಸ್ವಲ್ಪ ಪ್ರಾಬ್ಲಮ್, ವರ್ಕ್ ಇಲ್ಲ ಇವಾಗ. ಈಗ ಅದಕ್ಕೆ ಅಲ್ಲೇ ಟ್ರೈ ಮಾಡ್ತಾ ಇದ್ದೀನಿ. ಸಿಗತ್ತೆ ಈಗ ಸ್ವಲ್ಪ ವಿಚಾರ ಮಾಡೋಣ ಅಂತ. ಬಾಸ್ ನ ಚೇಂಜ್ ಮಾಡಿಸ್ಬಿಡೋಣವಾ? ಬಾಸ್ ನ ಚೇಂಜ್ ಮಾಡಿಸ್ಬಿಡೋಣವಾ ಅಂದ್ರೆ? ಬಾಸ್ ಬಿಡೋಣ ಅಂತ ಕೇಳ್ತಾ ಇದಾರೆ. ಗುರುಜಿ ಹತ್ರ ಸ್ವಲ್ಪ ಕೊಡಿ. ತಗೊಳ್ಳಿ. ಅಮೃತ್ ಗುರುಜಿ ಇದಾರೆ, ಮಾತಾಡಿ. ತಾವು ಹಿಂದೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಹಿಂದೆ ಒಂದ್ ಕಡೆ ಕಾಂಟ್ರಾಕ್ಟ್ ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಗುರುಜಿ. ವಿಧಾನಸೌಧದಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಇದ್ದಕ್ಕಿದ್ದಂಗೆ ಆರ್ಡರ್ ಎಲ್ಲ ಆಯ್ತು. ಆರ್ಡರ್ ಆಗ್ಬಿಟ್ಟು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಕೇಳೋಣ ಅಂತ. ಒಂದ್ 3 ತಿಂಗಳು ಆಯ್ತು ಕೆಲಸ ತೆಗೆದು ಮೇಡಮ್. ತಮ್ಗೆ ಕೆಲ್ಸದ ವಿಚಾರವಾಗಿ ಗೈಡೆನ್ಸ್ ಬೇಕು ಅಂತ ಕಾಣ್ತಾ ಇದೆ. ಗೈಡೆನ್ಸ್ ಅಂದ್ರೆ ತಮ್ಗೆ ಇವಾಗ ಕೆಲವರು ಫೋನ್ ಮಾಡಿದಾಗ ಹೇಳ್ತಾರೆ ಇಂಥ ಜಾಗದಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿದೀವಿ, ಸಿಗತ್ತಾ? ಅಥವಾ ಟೀಚರ್ ಕೆಲಸ ಸಿಗತ್ತಾ? ತಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ತಮ್ಗೆ ಗೈಡೆನ್ಸ್ ವಿಚಾರವಾಗಿ ಬೇಕು. ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿ ಇರೋರು, ತಮ್ಗೆ ತುಂಬಾ ಚೆನ್ನಾಗಿರೋ ಫ್ರೆಂಡ್ ಕಡೆಯಿಂದ ಒಳ್ಳೆ ಗೈಡೆನ್ಸ್ ನಿಮ್ಗೆ 2 ದಿನದಲ್ಲಿ ಸಿಗತ್ತೆ. ಅಂದ್ರೆ ಇನ್ನ 2 ದಿನ ಗಮನ ಇಟ್ಕೊಳ್ಳಿ. ತಮ್ಮ ಫ್ರೆಂಡ್ಸ್ ತಮ್ಗೆ ಏನ್ ಹೇಳ್ತಾರೆ, ರಿಲೇಟಿವ್ಸ್, ಫ್ರೆಂಡ್ಸ್, ಅಪ್ಪ ಅಮ್ಮ, ತಮಗ್ ತುಂಬಾ ಹತ್ರದಲ್ಲಿರೋರು ಇವತ್ತು ನಾಳೆ ತಮ್ಗೆ ಯಾವ್ದೋ ಒಂದು ಕೆಲ್ಸದ ವಿಚಾರವಾಗಿ ಹೇಳ್ತಾರೆ. ಅದ್ರಲ್ಲಿ ತಮಗ್ ಒಳ್ಳೇದಾಗತ್ತೆ. ಸೊ 2 days ಅಲ್ಲಿ ಪಾಸಿಟಿವ್ ರಿಸಲ್ಟ್ ನಿಮ್ಗೆ ಸಿಗತ್ತೆ ಅಂತ ಆಯ್ತು. ಪಾಸಿಟಿವ್ ಬಿಗಿನಿಂಗ್ ಆಗುತ್ತೆ. ಸೊ ಒಳ್ಳೆ ಆಫ್ಕೋರ್ಸ್ ಪಾಸಿಟಿವ್ ಬಿಗಿನಿಂಗ್ ಆದ್ಮೇಲೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅವ್ರ ರಿಸಲ್ಟ್ ಅಂದ್ರೆ 2 ದಿನ ಆಯ್ತು ನಮ್ಗೆ ಕೆಲಸ ಸಿಕ್ಕಿಲ್ಲ ಅನ್ಕೊಂಡ್ಬಿಡ್ತಾರೆ. ಸೊ 2 days ಅಲ್ಲಿ ಸಂಬಡಿ ವೆರಿ ಕ್ಲೋಸ್ ಟು ದೆಮ್, ಅವ್ರ ಗೈಡೆನ್ಸ್ ಬೇಕಾಗಿದೆ. ಸೊ ಸಂಬಡಿ ದೇ ವಿಲ್ ಟೆಲ್ ಯು, ನೋಡು ಇಂಥ ಜಾಗಕ್ಕೆ ಹೋಗು, ಅಥವಾ ಈ ಕೆಲಸ ಮಾಡು, ಅಥವಾ ಬಿಸ್ನೆಸ್ ಮಾಡು. ಕ್ಲೋಸೆಸ್ಟ್ ರಿಲೇಟಿವ್ ಅಂತ ಇದೆ, ಮೇ ಬಿ ಬ್ಲಡ್ ವೆರಿ ಕ್ಲೋಸ್ ಫ್ರೆಂಡ್. ಸೊ ಅವ್ರು ಹೇಳೋದು ಅದು ಅವ್ರಿಗೆ ಗೊತ್ತಾಗುತ್ತೆ. ಇನ್ 2 days ಅಲ್ಲೇ ಹೇಳ್ಬಿಡ್ತಾರೆ. ಇವತ್ತು ತಪ್ಪರೆ ನಾಳೆ ಪ್ರಾಬ್ಲಿ ಅವರು ಪ್ರೋಗ್ರಾಮ್ ನೋಡು ಹೇಳ್ಬೋದು. ಅವ್ರ ಫ್ರೆಂಡ್ ನೋಡಿ ನಮ್ಮ ಕಂಪನಿಲಿ ಓಪನಿಂಗ್ ಇದೆ ಅಂತ ಹೇಳ್ಬೋದು, ಅಥವಾ ಇಂಥ ಜಾಗಕ್ಕೆ ಅಪ್ಲೈ ಮಾಡು ಅಂತ ಹೇಳ್ಬೋದು. ದಟ್ ವಿಲ್ ಫೆಚ್ ವೆರಿ ಗುಡ್ ರಿಸಲ್ಟ್. ವೆರಿ ನೈಸ್. ಸೊ ಜಸ್ಟ್ ಇನ್ ಕೇಸ್ ಇವಾಗಷ್ಟೇ ಯಾರಾದ್ರೂ ಜಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಫಾರ್ ದಿ ಫಸ್ಟ್ ಟೈಮ್ ಈ ಸ್ಟೋನ್ಸ್ ನ ನೋಡ್ತಿದ್ದಾರೆ ಅಂದ್ರೆ, ಒಂದ್ಸಲ ಹೇಳಿದ್ರಿ ಆಲ್ರೆಡಿ ಇದ್ರ ಬಗ್ಗೆ, ಬಟ್ ಇದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುವಂತಹ ಸ್ಟೋನ್, ರಾಕ್ ಸಾಲ್ಟ್ ಅಂತ ಕರಿತೀವಲ್ವಾ, ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಕರಿತೀವಿ. ಸೊ ಇದನ್ನ ನೋಡ್ತಿದ್ರೇನೆ ಸಾಕು, ಇದ್ರೊಳಗೆ ಒಂದು ದೀಪ ಉರಿತಾ ಇದೆ. ಇದನ್ನ ನೋಡ್ತಿದ್ರೇನೆ ಸಾಕು, ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಆಗತ್ತೆ. ಸೊ ನೋಡಿ, ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಕೇಳ್ಕೊಬೇಕಂತಿದ್ರೆ ಕೇಳ್ಕೊಳ್ಳಿ. ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಈ ಸ್ಟೋನ್. ಜೊತೆಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ನೆಗೆಟಿವಿಟಿ ನಮ್ಮಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ಆ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡೋದಕ್ಕೂ ಅಮೃತ್ ಅವ್ರ ಹತ್ರ ಒಂದು ಸ್ಟೋನ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರೊಬ್ರು ಮೆಜಿಷಿಯನ್ ತರ. ಸೊ ಆ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡೋದು. ಬ್ಲಾಕ್ ಟರ್ಮೋಲಿನ್ ಅಂತ ಹಿಂದೆನೂ ಹೇಳಿದ್ದೆ. ಬ್ಲಾಕ್ ಟರ್ಮೋಲಿನ್ ಸ್ಟೋನ್ಸ್ ಹೀಲರ್ಸ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಸ್ಟೋನ್ಸ್ ವಿಚಾರವಾಗಿ. ಬ್ಲಾಕ್ ಟರ್ಮೋಲಿನ್ ಪೆಂಡ್ಯುಲಮ್ ಸಹ, ಇದು ಪೆಂಡ್ಯುಲಮ್ ವಿಚ್ ಇಸ್ ಕಟ್, ಇಟ್ ಇಸ್ ಸೇಮ್ ಟರ್ಮೋಲಿನ್. ಸೊ ಕ್ಲೆನ್ಸ್ ಮಾಡ್ಕೋಬೇಕಾದ್ರೆ ನಾವು ಈ ಬ್ಲಾಕ್ ಇದ್ರಲ್ಲಿ ಮಾಡ್ತೀವಿ ಟರ್ಮೋಲಿನ್ ಅಲ್ಲಿ. ಹಾಗೆ ಇದು ಪಿಂಕ್ ರಾಕ್ ಸಾಲ್ಟ್ ಅಥವಾ ಹಿಮಾಲಯನ್ ರಾಕ್ ಸಾಲ್ಟ್. ಇಟ್ ಇಸ್ ಬೇಸಿಕಲಿ ತುಂಬಾ ಜನ ಅದನ್ನ ಹೊಸದಾಗಿ ನಂಗೆ ನಿನ್ನೆ ಗೊತ್ತಾಗಿದ್ದು. ತುಂಬಾ ಜನ ಅದನ್ನ ಯಾವ್ದಾವ್ದಕ್ಕೂ ಯೂಸ್ ಮಾಡ್ತಾರೆ ಏನ್ ಗೊತ್ತಿತ್ತು. ಆಸ್ಟ್ರೇಲಿಯಾಲಿ ಹಾರ್ಸ್ ರೇಸ್, ದ ಬಿಗ್ಗೆಸ್ಟ್ ಡರ್ಬಿ ಹಾರ್ಸ್ ರೇಸ್ ಆದಾಗ ಅದನ್ನ ಒಂದ್ ಕಡೆ ತಗ್ಲಾಕಿದ್ದಾರೆ. ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಗೊತ್ತಾಗುತ್ತೆ. ದ ಸೇಮ್ ಸಾಲ್ಟ್ ಕುದುರೆಗೆ ನೆಕ್ಕಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೀಪ ಹೆಂಗ್ ಉರಿತಾ ಇತ್ತು? ಇಲ್ಲ, ಅದ್ರ ದೀಪ ಇರೋದಿಲ್ಲ. ಸ್ಟೋನ್ ದಟ್ ಬ್ರಿಂಗ್ಸ್ ಲಕ್ ಅಂತ. That brings a lot of positivity. So running ಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, that's a new thing we found out. ವೆರಿ ನೈಸ್. ನಿಮ್ಮ ಲೈಫ್ ಅಲ್ಲೂ ಪಾಸಿಟಿವಿಟಿ ಇರಬೇಕು ಅಂದ್ರೆ ನಾಲ್ಗೆನೆ ಹೊರಳ್ತಿಲ್ಲ, AC ಜಾಸ್ತಿ ಮಾಡಿಟ್ಬಿಡ್ತಾರಪ್ಪ ಇಲ್ಲಿ. ಇವಾಗ ಬಿಸಿಯಾಗಿ ನನಗೆ, ಅರುಣ್ಗೆ ಮತ್ತೆ ಅಮೃತ್ ಅವ್ರಿಗೆ ಏನಾದ್ರು ಬೇಕೇ ಬೇಕು. ಬಟ್ ನಿಮ್ ಲೈಫ್ ಅಲ್ಲೂ ಜಾಸ್ತಿ ಪಾಸಿಟಿವಿಟಿ ಇರ್ಬೇಕಾ? ಹಾಗಿದ್ರೆ ದಿನಪೂರ್ತಿ ಜಿ ಕನ್ನಡ ವಾಹಿನಿ ನೋಡ್ತಾ ಇರಿ. ಯಾಕಂದ್ರೆ ಜಿ ಕನ್ನಡ ನೋಡ್ತಿದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು. ಲಾಸ್ಟ್ ಅಲ್ಲಿ ಹೇಳೋದನ್ನ ಫಾರ್ ಚೇಂಜ್ ಫಸ್ಟ್ ಹೇಳಿದೀನಿ. ಇವಾಗ ಫೈನಲಿ ನಾವು ಹೊರಡುವಂತ ಟೈಮ್ ಆಗಿದೆ. ಫೇಸ್ಬುಕ್ ಅಲ್ಲಿ ನಾವು ಸಿಕ್ಕಾಪಡೆ ಆಕ್ಟಿವ್ ಆಗಿದ್ದೀವಿ. ಜಿ ಕನ್ನಡ ಅನ್ನೋ ಪೇಜ್ ನ ಲೈಕ್ ಮಾಡಿ, ಪರ್ಸನಲ್ ಆಗಿ ಮೆಸೇಜ್ ನ, ಕಂಪ್ಲೇಂಟ್ಸ್ ನ
ಕಾಂಪ್ಲಿಮೆಂಟ್ಸ್ ನೆಲ್ಲ ಹಾಕೊಳ್ಬಹುದು. ಸೊ ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್, ಅಮೃತ್ ಅವರು ಕೂಡ ಸೈನಿಂಗ್ ಆಫ್, ಹರಿಹರನ್ ಸೈನಿಂಗ್ ಆಫ್. ಹೌದು, ಜಿ ಕನ್ನಡ ನೋಡ್ತಾ ಇರಿ, ಕಣ್ ತಂಪು ಮಾಡ್ಕೊಳ್ಳಿ, ಕಣ್ಣು ತುಂಬಾ ಒಳ್ಳೆಯದು ಅದಕ್ಕೆ.